ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಹೃದಯ, ಅದರಲ್ಲಿ ವಿಶ್ವಾದಿ ನಾಮಗಳ ಅರ್ಥ 11 ಅಥವಾ 14ನೇ ಪೇಜ ಕೃಷ್ಣಮಣಿ ಅದಿರುತ್ತೆ ನಿಮ್ಮ ಪುಸ್ತಕಗಳಲ್ಲಿ. ವಿಶ್ವಾದಿ ನಾಮಗಳ ಅರ್ಥ. ಸೊ ಇಲ್ಲಿಂದ ನಾವು ಮಾಡಬೇಕಾಗಿದೆ. ಹಿಂದೆ ನಾವು ಮಾಡಿದ್ದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಇಲ್ಲಿ ಈ ವಿಶ್ವಾದಿ ನಾಮಗಳ ಅರ್ಥ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಈ ಹೃದಯದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕಾರಿಕೆಯಲ್ಲೂ ಉಪನಿಷತ್ನಲ್ಲಿ ಈ ವೈಶ್ವಾನರ ತೈಜಸ ಪ್ರಾಜ್ಞಕ್ಕೆ ಕಾರಿಕೆಯಲ್ಲಿ ಉಪನಿಷತ್ನಲ್ಲಿ ಒಂದು ಹೆಸರುಗಳು ಕೊಟ್ಟಿದ್ರೆ ಕಾರಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆದೇನಿಲ್ಲ. ಆದರೆ ಕೆಲವು ಈ ವೇದಾಂತಿಗಳು ಅಥವಾ ಕೆಲವು ವೇದಾಂತ ಗ್ರಂಥಗಳಲ್ಲಿ ತಪ್ಪ ಅಭಿಪ್ರಾಯ ಬರೆದಿಟ್ಬಿಟ್ಟಿದ್ದಾರೆ ಅನ್ನೋದನ್ನ ಸ್ವಾಮಿಗಳು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೇನು ಕಾರಿಕೆಯಲ್ಲಿ ಏನಿಲ್ಲ. ಆಮೇಲೆ ಬಂದವರು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಏನು ತಪ್ಪು ಮಾಡಿದ್ದಾರೆ ಅವರು ಹೇಳೋದು ಈ ವಿಶ್ವ ತೈಜಸ ಪ್ರಾಜ್ಞಾ ಅನ್ನೋದನ್ನ ಜೀವನಿಗೆ ಹೆಸರು, ವ್ಯಷ್ಟಿ ಜೀವನದ ಹೆಸರು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇನ್ನ ವೈಶ್ವಾನರ, ಹಿರಣ್ಯಗರ್ಭ, ಈಶ್ವರ ಇಲ್ಲಿ ವ್ಯತ್ಯಾಸ ಇಲ್ಲ. ನೀವು ಕಾರಿಕೆ ತಗೊಳ್ರಿ ಅಥವಾ ಮಾಂಡಿಕ್ಯ ಉಪನಿಷತ್ ತಗೊಳ್ರಿ. ಕಾರಿಕೆನೆ ಉಪನಿಷತ್ನಲ್ಲಿ ವೈಶ್ವಾನರ ತೈಜಸ ಪ್ರಾಜ್ಞಾ ಅಂತ ಕರೀತಾರೆ. ಇದು ಆತ್ಮನಿಗೆ ಹೇಳಿರೋದು. 3 ಅವಸ್ಥೆಗಳಿಗೂ 3 ಆತ್ಮರಿದ್ದಾರೆ ಅಂತ ಅಲ್ಲ, ಒಬ್ಬನೇ 3 ವಿಧವಾಗಿ ತೋರ್ತಾ ಇದ್ದಾನೆ. ತ್ರಿವಿಧಾಸ್ ಅತಃ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಈ ಕಾರಿಕೆಯಲ್ಲಿ ವೈಶ್ವಾನರ ಅನ್ನೋ ಬದಲು ವಿಶ್ವ ಅಂತಾರೆ. ತೈಜಸನಿಗೆ ಹಿರಣ್ಯ ಗರ್ಭ ಅಂತಾರೆ. ಪ್ರಾಜ್ಞನಿಗೆ ಅವ್ಯಕ್ತ ಅಂತ ಕರೀತಾರೆ. ಬೇರೆ ಹೆಸರುಗಳು ಅಷ್ಟೇ, ಇವು ಬೇರೆ ಬೇರೆ ಹೆಸರುಗಳು, ಎಲ್ಲ ಒಂದೇ ಅರ್ಥ. ಇದೆಲ್ಲ ಆತ್ಮನಿಗೆ ಕರೆಯೋದೆ. ಇವರಿಗೆಲ್ಲ ಸಪ್ತಾಂಗ ಮತ್ತೆ ಬೀಜರೂಪ ಇದೆ ಅಂತ ತಿಳಿಸಿದೆ. ಇಲ್ಲಿ ಬೇರೆಯವರು ಏನು ಮಾಡಿದ್ದಾರೆ, ವ್ಯಷ್ಟಿ ಜೀವನದ ಹೆಸರು ಅಂತ ಒಂದಕ್ಕೆ, ಇನ್ನೊಂದಕ್ಕೆ ಸಮಷ್ಟಿ ಅಂತ ಹೀಗೇನೇನೋ ತಪ್ಪಭಿಪ್ರಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಾಂಡಿಕ್ಯ ಉಪನಿಷತ್ತಾಗ್ಲಿ ಕಾರಿಕೆ ಆಗಲಿ, ಹೆಸರುಗಳು ಏನಾದರೂ ಇರಲಿ, ವೈಶ್ವಾನರ ತೈಜಸ ಪ್ರಾಜ್ಞರನ್ನ ಆತ್ಮ ಅಂತ ಕರೆತಿದ್ದಾರೆ, ಈಶ್ವರ ಅಂತ ಕರೆತಿದ್ದಾರೆ. ಈಶ್ವರ ಅಥವಾ ಆತ್ಮ ಎಲ್ಲ ಒಂದೇ. ಇವರೇನ್ ಮಾಡಿದ್ದಾರೆ, ಅದನ್ನ ವ್ಯಷ್ಟಿ ಸಮಷ್ಟಿ ಅಂತ ಕರೀತಾರೆ. ಇಲ್ಲಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೇನೆ, ವ್ಯಷ್ಟಿ ಸಮಷ್ಟಿಗಳು ಎಲ್ಲಿ ಬರುತ್ತೆ? ಆತ್ಮದಲ್ಲಿ ಬರುತ್ತೋ ಅನಾತ್ಮದಲ್ಲಿ ಬರುತ್ತೋ? ಪ್ರಶ್ನೆ. ಅನಾತ್ಮದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಈಗ ನಾವು ತಗೊಳ್ಳುವಾಗಲೇ ಈ ನನ್ನ ಶರೀರವನ್ನ ವ್ಯಷ್ಟಿ ಅಂತ ತಗೊಂಡು, ಈಗ ಶರೀರ ತಗೊಂಡಾಗ, ಸ್ಥೂಲ ಶರೀರ ತಗೊಂಡಾಗ ವ್ಯಷ್ಟಿನ್ ತಗೊಂತೀನಿ. ವ್ಯಷ್ಟಿ ಅಂತ ತಗೊಂಡಾಗ ನನ್ನೊಬ್ಬನ್ ತಗೋಬಾರ್ದು. ಕಪಿಲ ಸಾಂಖ್ಯರು ದರ್ಶನಕಾರ ಮಾಡಿದ್ದ ಅದೇ ತಪ್ಪು.
ಇಲ್ಲಿ ನಾವೇನ್ ಮಾಡಬೇಕು, ನನ್ನ ಶರೀರ ಆಧ್ಯಾತ್ಮಿಕದಲ್ಲಿ ತಗೊಂಡಾಗ ಹೇಗೆ ಈ 19 ಮುಖಗಳನ್ನ ನಾನು ತಗೊಂತೀನೋ ಹಾಗೆ 19 ಮುಖಗಳನ್ನ ಆದಿ ಭೌತಿಕ ಆದಿ ದೈವಿಕ ತಗೊಂತೀನಿ ನಾನು. ಅವಸ್ಥೆ ಅಂತಂದ್ರೆ ಉಂಡೆಯಾಗಿ ನೋಡೋದು. ಹಾಗೆ ನಾನು ಇಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡನ್ನು ತಗೊಂತೀವಿ. ಸ್ಥೂಲ ಶರೀರ ತಗೊಂಡಾಗ ಇಲ್ಲಿ ನಾನು ವ್ಯಷ್ಟಿ ಅಂತಂದಾಗ ಬರೀ ನನ್ನ ಮಾತ್ರ ತಗೋಬಾರ್ದು. ಹಾಗೆ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳ ವ್ಯಷ್ಟಿ, ವ್ಯಷ್ಟಿ ಅಂದ್ರೆ ಮೈಕ್ರೋ, ಚಿಕ್ಕದು. ಅದಾದ್ಮೇಲೆ ಆ ದೈವಿಕವಾಗಿ ಅವ್ರಿಗಿರೋ ಸ್ಥೂಲ ಶರೀರಗಳು ಅವು ವ್ಯಷ್ಟಿ ಒಟ್ಟಿಗೆ ಸೇರಿಸ್ಕೋಬೇಕು. ಅದೇ ರೀತಿ ನಾನು ಕನಸು ತಗೊಂಡಾಗ ಅಥವಾ ಎಚ್ಚರದಲ್ಲಿ ಎಲ್ಲಾದರೂ ಆಗಲಿ ಎಲ್ಲ ಒಟ್ಟಿಗೆ ಸೇರಿಸ್ಕೋಬೇಕು. ಬಟ್ ಇಲ್ಲಿ ಎಚ್ಚರ ಅಂತಂದಾಗ ಸ್ಥೂಲ ಶರೀರ ತಗೊಂತಾರೆ, ಕನಸು ಅಂತಂದಾಗ ಸೂಕ್ಷ್ಮ ಶರೀರ ತಗೊಂತಾರೆ. ಆದ್ದರಿಂದ ಕನಸಿನಲ್ಲಿ ತಗೊಳ್ಳುವಾಗ ಅಲ್ಲಿ ವ್ಯವಹಾರ ದೃಷ್ಟಿಯಿಂದ ಅಲ್ಲಿ ಬರೀ ಸೂಕ್ಷ್ಮ ಶರೀರ ಇರುತ್ತೆ ಅಂತ ಹೇಳಿ ಆ ಕನಸಿನಲ್ಲಿರೋ ಆ ಸೂಕ್ಷ್ಮ ಶರೀರ ಅದು ಎಚ್ಚರದ ಸಂಸ್ಕಾರದಿಂದ ತಗೊಂಡಿದ್ದಾರೆ ಅಂತ ಹೇಳಿದಾರಲ್ಲ, ಅಲ್ಲಿ ಅದನ್ನ ವ್ಯಷ್ಟಿ ಲಿಂಗ ಶರೀರ ಅಂತ ತಗೊಳ್ತಾರೆ. ಹಾಗೆ ಕನಸಿನಲ್ಲಿ ನನಗಿದ್ದಂಗೆ ಬೇರೆಯವ್ರಿಗೂ ಲಿಂಗ ಶರೀರಗಳು ತಗೊಂಡಾಗ ಅದನ್ನ ಆದಿ ಭೌತಿಕ ಆದಿ ದೈವಿಕವಾಗಿ ತಗೊಂಡು ಅದನ್ನ ಲಿಂಗ ಶರೀರ ಅಂತ ತಗೊಂತಾರೆ ಅಷ್ಟೇ. ಹಾಗೆ ಸ್ಥೂಲ ಶರೀರ ತಗೊಂಡಾಗ ಸ್ಥೂಲ ಶರೀರ ವ್ಯಷ್ಟಿ ಸಮಷ್ಟಿ. ಸಮಷ್ಟಿ ಅಂದ್ರೆ ನಂದು ಬಿಟ್ಟು ಬೇರೆದೆಲ್ಲ ಸೇರಿಸ್ಕೋಬೇಕು, ಆದಿ ಭೌತಿಕ ಆದಿ ದೈವಿಕ. ಅದೇ ರೀತಿ ಸೂಕ್ಷ್ಮ ಶರೀರ ಲಿಂಗ ಶರೀರವನ್ನ ವ್ಯಷ್ಟಿ ಅಂತಂದಾಗ ನನ್ನದು ಮಾತ್ರ ತಗೊಂಡು ಮಿಕ್ಕಿರೋರ್ದೆಲ್ಲ ಸೇರಿಸ್ಕೊಂಡಾಗ ಸಮಷ್ಟಿ. ವ್ಯಷ್ಟಿ ಸಮಷ್ಟಿ ಅನಾತ್ಮದಲ್ಲಿದೆ. ಇಷ್ಟು ನಾವು ತಿಳ್ಕೊಂಡ್ರೆ ಇಲ್ಲಿ ವೈಶ್ವಾನರ ತೈಜಸ ಪ್ರಾಜ್ಞ ಆತ್ಮರು ಅಥವಾ ಅವನು ಈಶ್ವರ ಅಂತ ಕರೆದಿದ್ದಾರೆ ಕೆಲವು ಕಡೆ, ಅದೇನು ತಪ್ಪಿಲ್ಲ. ಅವ್ರನ್ನ ವ್ಯಷ್ಟಿ ಸಮಷ್ಟಿ ಹೇಳಿದ್ದಾರೇನೋ ಹೇಳ್ರಿ ಅಷ್ಟೇ. ಇವ್ರದ್ದು ಇಷ್ಟ ಅರ್ಥ ಮಾಡ್ಕೊಳ್ರಿ, ಬೇಕಾದಷ್ಟಾಯ್ತು. ಇವರೆಲ್ಲ ತಪ್ಪು ಅಭಿಪ್ರಾಯ ಮಾಡಿದ್ದಾರೆ, ಇಷ್ಟು ತಿಳ್ಕೊಳ್ರಿ, ಇನ್ನೇನು ಬೇಕಾಗಲ್ಲ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ಯಾರಾದಲ್ಲಿ ನಾನು ಬರ್ತಾ ಇದ್ದೀನಿ. ಅದೇ ಪ್ಯಾರಾದಲ್ಲಿ ವೈಶ್ವಾನರ ಹಿರಣ್ಯ ಗರ್ಭ, ಇಲ್ಲಿಂದ ನಾನು ಮಾಡಬೇಕಾಗಿದೆ. ಈ ಶಬ್ದಗಳನ್ನ ಜೀವವಾಚಕಗಳೆಂದು ನೋಡ್ರಿ. ಜೀವವಾಚಕ, ಅವನಿಗೆ 19 ಮುಖಗಳು, ಅವನ ಜೀವ ಅಂತ ಕರೆದಿದ್ದಾಗೋಯ್ತು. ಅವನು ಬೇರೆ, ಅವನು ಅನಾತ್ಮವೇ. ಈ ವೈಶ್ವಾನರ ಹಿರಣ್ಯ ಗರ್ಭ ಅಥವಾ ತೈಜಸ ಪ್ರಾಜ್ಞ ಇವ್ರನ್ನ ಈಶ್ವರ ಆತ್ಮನೇ ನಮ್ಮ ನಿಜವಾದ ಸ್ವರೂಪ ಅಂತ ತೋರಿಸ್ತಾರೆ. ಅವನು ಎಚ್ಚರಕ್ಕೆ ವೈಶ್ವಾನರ ಸಾಕ್ಷಿ, ಕನಸಿಗೆ ತೈಜಸ ಸಾಕ್ಷಿ, ನಿದ್ದೆಗೆ ಪ್ರಾಜ್ಞಾ ಸಾಕ್ಷಿ, ಅವನ್ ಸಾಕ್ಷಿ, ಇವರೆಲ್ಲ ಸಾಕ್ಷ್ಯ ಅಂತ ಸ್ಪಷ್ಟವಾಗಿ ಮಾಡ್ಕೊಂಡಿದ್ದಾರೆ. ಬೇರೆಯವರು ತಪ್ಪು ಅಭಿಪ್ರಾಯ ಮಾಡ್ಕೊಂಡಿದ್ದಾರೆ. ಪ್ರಕೃತವಾದ ಮಾಂಡಿಕ್ಯದಲ್ಲಿ ಇವನ್ನು ಹೇಗೆ ಪ್ರಯೋಗಿಸಿದೆ ಅನ್ನೋದನ್ನ ಮೊದಲು ವಿಚಾರ ಮಾಡಬೇಕು. ಮಾಂಡಿಕ್ಯದಲ್ಲಿ ಅದಕ್ಕೋಸ್ಕರ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸ್ವಾಮಿಗಳು ಕೊಡ್ತಾರೆ. ನಮ್ಮ ಶಂಕರಾಚಾರ್ಯ ಅದಕ್ಕೆ ಭಾಷ್ಯ ಬರ್ತಿದ್ದಾರಲ್ಲ, ಅಲ್ಲಿ ಬರೆಯುವಾಗ ಪಾಪದಾಹ, ಭಯ, ಅರತಿ, ಜನ್ಮ ಮುಂತಾದವುಗಳನ್ನ ಶ್ರುತಿಯಲ್ಲಿ ಹೇಳಿರುವುದರಿಂದ ಇವು ಸಂಸಾರಿ ವಾಚಕಗಳಿಂದ ಹೇಳಬೇಕಾಗುತ್ತೆ. ಕರೆಕ್ಟ್, ಸಂಸಾರಿ ವಾಚಕ ಅದು. ಇಲ್ಲಿ ಇವನು ಏಕೋನಂಶತಿ ಮುಖ 19 ಮುಖ ಇರೋವನಿಗೆ ಇಲ್ಲಿ ಜೀವಾತ್ಮನಿಗೆ ಹೇಳ್ತಾ ಇದ್ದಾರೆ. ಯಾರು ಪಾಪ ಮಾಡೋದಿಕ್ಕೆ ಆಸೆ ಪಡ್ತಾರೋ, ಕಳ್ಳರು ಕಾಕರು ಎಲ್ಲ, ಪಾಪ ಕಳ್ಳರೇ ಅಲ್ಲ, ಅವರು ಕೊಲೆಗೆಲೆ ಮಾಡ್ತಾರೆ, ಬೇರೆಯವರು ಬೇರೆ ರೀತಿಯಲ್ಲಿ ಚಿಕ್ಕ ಚಿಕ್ಕ ರೀತಿಯಲ್ಲಿ ಪಾಪ ಮಾಡ್ತಾರೆ, ಭಯ ಇರುತ್ತೆ, ಮತ್ತೆ ಜನ್ಮ, ಹುಟ್ಟು ಸಾವು, ಜನ್ಮ, ಪುನರಪಿ ಜನ್ಮ ಪುನರಪಿ ಮರಣ, ಇದು ಅರತಿ, ಅವರು ಜನಗಳ ಜೊತೆಯಲ್ಲೇ ಇರೋದಕ್ಕೆ ಇಷ್ಟಪಡೋದ ಏನೋ ಮುಂತಾದವುಗಳನ್ನು ಶ್ರುತಿಯಲ್ಲಿ ಹೇಳಿದ್ರು. ಇದು ಸಂಸಾರಿ 19 ಮುಖಗಳಿರೋವನು ಹೇಳಿರೋದಿದು. ಇದು ಒಂದು ವಿಶೇಷ ಅಂತ ಸ್ವಾಮಿಗಳು ಬರೀತಾರೆ. ಆದರೆ ಇದು 19 ಮುಖಗಳಿರೋವನಿಗೆ ಹೇಳಿರೋದು. ಆದರೆ ಪರಮಾತ್ಮನಿಗೆ ಏನು ಹೇಳ್ತಾರೆ? ಅದ್ವಿತೀಯ ಪರಮಾತ್ಮನೊಬ್ಬನೇ ಪರಮಾರ್ಥವಾಗಿರೋದು, ಅವನೊಬ್ಬನೇ.
ಆದರೆ ಉಪಾಧಿ ವಶದಿಂದ ಸಂಸಾರಿ ಎಂದು ಅವನು ನಿಜವಾಗ್ಲೂ ಅಸಂಸಾರಿಯೇ. ಇಲ್ಲಿ ಸಂಸಾರಿ ಅಂತ ಯಾಕೆ ಕರ್ತಿದ್ದಾರೆ? ಅವನಿಗೆ ಸಪ್ತಾಂಗಗಳಿದೆ, ಅವನಿಗೆ ಉಪಾಧಿಗಳಿದೆ, ಅವಯವಗಳಿದೆ. ಆದರೆ ನನಗಿರೋ 19 ಮುಖಗಳು ಚಿಕ್ಕದು, ಅದು ಅವನ ದೊಡ್ಡದು, ಮ್ಯಾಗ್ನಿಫೈ. ಆ ದೃಷ್ಟಿಯಿಂದ ಅವನ್ನ ಸಂಸಾರಿ ಅಂತ ಕರೆದಿರ್ಬೋದು, ಉಪಾಧಿ ವಶದಿಂದ. ಸೊ ಅವನಿಗೆ ದ್ಯುಲೋಕವೇ ತಲೆ ಅಂತಂದ್ರೆ ದ್ಯುಲೋಕ ಏನು? ಅನಾತ್ಮವೇ. ಆದ್ದರಿಂದ ನಮ್ಮನ್ನು 19 ಮುಖಗಳು ಬಿಡಿಸಿ ದೊಡ್ಡದು ಮಾಡಿ ತೋರಿಸಿದ್ರು, ವಿಶ್ವರೂಪ ದರ್ಶನ ತೋರಿಸಿದ್ರು. ಅದಕ್ಕೋಸ್ಕರ ಅಲ್ಲಿ ಹೇಳಿದ್ರು, ಅದಕ್ಕೆ ಅದನ್ನು ಆತ್ಮನೇ. ಆದರೆ ಅದರಲ್ಲಿ ಒಂದು ಉಪಾಧಿ ಇರೋದ್ರಿಂದ ಅವುಗಳನ್ನ ತೆಗೆದಾಕೋದಕ್ಕೋಸ್ಕರನೇ 4ನೇ ಪಾದ ಹೇಳಬೇಕಾಯಿತು. ಇಲ್ದಿದ್ರೆ 4ನೇ ಪಾದ ಬೇಕಾಗಿರ್ಲಿಲ್ಲ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ನೋಡ್ರಿ, ಅಲ್ಲೇ ಬರೀತಾರೆ, ಸ್ವತಃ ಅನ್ನೋ ಅಸಂಸಾರಿ ಎಂದು ವ್ಯವಹೃತನಾಗಿರ್ತಾನೆ. ಅಸಂಸಾರಿ ಆತ್ಮನೇ, ಉಪಾಧಿ ತೆಗೆದ್ರಿ. ಅಷ್ಟಲ್ಲೇ ಯಾಕೆ, ನೀವು ಏಕೋನಂಶತಿ ಮುಖ ಅಂತೀರಲ್ಲ, ಅವನು 19 ಮುಖಗಳು ತೆಗೆದು ಬಿಡ್ರಿ, ಅವನೇನು? ಅವನು ಅಸಂಸಾರಿಯೇ, ಆತ್ಮನೇ. ಹಾಗೆ ಪ್ರತಿಯೊಂದಕ್ಕೂ ಎಕ್ಸ್ಟ್ರಾ ಫಿಟ್ಟಿಂಗ್ ತೆಗೆದರೆ ಆತ್ಮನೇ. ಆತ್ಮ ಇಲ್ಲದೆ ಅನಾತ್ಮ ತೋರ್ಕೊಳ್ಳೋಲ್ಲ. ಹಗ್ಗ ಇಲ್ಲದೆ ಹಾವು ಅಂತ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಚಿನ್ನ ಇಲ್ಲದೆ ಒಡವೆ ತೋರ್ಕೊಳ್ಳಲ್ಲ. ಅದೇ ರೀತಿ ಆತ್ಮನಿಲ್ಲದೆ ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲ. ಇಲ್ಲಿ ಉಪಾಧಿಗಳನ್ನ ಬಿಟ್ಟರೆ ಅವನೇ ಪೂರ್ಣ. ಅದಕ್ಕೋಸ್ಕರನೇ ಅವನು ಸೃಷ್ಟಿ ಮಾಡೋಕ್ಕೆ ಮೊದಲು ಪೂರ್ಣಮದಂ, ಸೃಷ್ಟಿ ಮಾಡಿದ ಮೇಲೂ ಪೂರ್ಣವೇ ಅಂತ ಅಂದಾಗ ಪೂರ್ಣಮದಂ ಪೂರ್ಣಮಿದಂ, ಪೂರ್ಣಾತ್ ಪೂರ್ಣಮುದಚ್ಯತೆ. ಪೂರ್ಣದಿಂದ ಪೂರ್ಣ ಬಂದ್ರೆ ಅಲ್ಲೇನು ಕಡಿಮೆ ಆಗಲ್ಲ, ಇಲ್ಲೇನು ಜಾಸ್ತಿ ಆಗಲ್ಲ. ಇಲ್ಲಿ ನಾವು ಉಪಾಧಿಗಳನ್ನ ಬಿಟ್ಟು ನೋಡಬೇಕು. ಹೇಗಿದೆ ಇಷ್ಟೇ. ಇಲ್ಲಿ ಉಪಾಧಿ ಅಂತಂದ್ರೆ ಸಪ್ತಾಂಗನಿಗೆ 7 ಹೇಳಿದೆಯಲ್ಲ, ಅವನ್ ಬಿಡ್ರಿ, ಅವನು ಪೂರ್ಣ ಅಂತನ್ಬೇಕು. ಅದೇ ರೀತಿ ಸಪ್ತಾಂಗನಿಗೆ 19 ಮುಖಗಳು ಬಿಡ್ರಿ, ಅವನೇ ಪೂರ್ಣ. ನಾವು ಹಾಗೆ ತಗೋಬೇಕು. ಉಪಾಧಿ ಸಮೇತ ಪೂರ್ಣ ಅಂತ ಹೇಳ್ತಾ ಇಲ್ಲ. ಉಪಾಧಿ ತೆಗೆದ್ರೆ ಅವಾಗ ಅದೇ. ಅಲ್ಲಿ ಸೃಷ್ಟಿ ಮಾಡೋಕ್ ಮೊದಲು ಅವನು ಪೂರ್ಣ, ಸೃಷ್ಟಿ ಆದ್ಮೇಲೂ ಅವನು ಪೂರ್ಣ. ಎಲ್ಲಿ ಒಡವೆಯಲ್ಲಿ ನಾಮರೂಪ ಆಕಾರಗಳು ಕಾಣ್ತಾ ಇದ್ರು, ವಾಚಾರಂಭಣಂ ವಿಕಾರೋ ನಾಮಧೇಯಂ ಇದ್ದರೂ ಚಿನ್ನ ಇದ್ದೇ ಇರುತ್ತೆ. ನೀವು ಆ ಚಿನ್ನನ ಹಿಡ್ಕೊಳ್ರಿ, ಆ ನಾಮರೂಪ ಕ್ರಿಯೆ ಅಥವಾ ವಾಚಾರಂಭಣಂ ವಿಕಾರೋ ನಾಮಧೇಯಂ ಬಿಡ್ರಿ, ಅಷ್ಟೇ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ದೃಷ್ಟಿಯಿಂದ ಪರಮಾತ್ಮನಿಗೆ ಶಬ್ದಗಳು ಉಪಾಧಿ ವಶದಿಂದ ಬಂದಿರುತ್ತೆ ಅಷ್ಟೇ. ಇನ್ನು ಹಿರಣ್ಯ ಗರ್ಭನು ಏಕನೆಂದು ನಾನಾ ರೂಪನೆಂದು ವ್ಯವಹಾರವಾಗುವುದು ಹೀಗೆಯೇ. ಇಲ್ಲಿ ಏಕನು ಅಂತಂದ್ರೆ ಅವನಿಗೆ ಉಪಾಧಿ ಇಲ್ಲ, ಅನೇಕ ಅವನು ಏಕ ನಾನಾ ರೂಪನೆಂದ್ರೆ ವ್ಯವಹಾರವಾಗುವಾಗ ಅದನ್ನ ಉಪಾಧಿಗಳು ಸೇರಿಸ್ಕೋಬೇಕು. ಹೀಗೆ ಎಲ್ಲ ಜೀವರು ಹೀಗೆ ತಾವು ತೋರುವ ಉಪಾಧಿ ಉಪಹಿತ ರೂಪದಿಂದ ಸಂಸಾರಿಗಳು ನಾನಾ ರೂಪರು ಆಗಿರ್ತಾರೆ. ಅದಕ್ಕೆ ಹೇಳುವಾಗ ಅನೇಕ ನಾಮಗಳು, ಅನೇಕ ಕರ್ತೃಭೋಕ್ತೃಗಳು. ನಾನು ಮಾತ್ರ ಅಲ್ಲ, ಇಲ್ಲಿ ನೋಡಿದಾಗ ಆದಿ ಭೌತಿಕ ಆದಿ ದೈವಿಕವಾಗಿ ಅನೇಕ ನಾಮರೂಪಗಳು, ಅನೇಕ ಕರ್ತೃಭೋಕ್ತೃಗಳು ಅಂತ ಹೇಳ್ತಾರೆ. ಹಾಗೆ ನಾನಾ ರೂಪಗಳಾಗಿರ್ತಾರೆ. ಪರಮಾರ್ಥ ದೃಷ್ಟಿಯಿಂದ ಪರಮಾತ್ಮನೇ ಆಗಿರ್ತಾರೆ. ಆದ್ದರಿಂದ ಹಿರಣ್ಯ ಗರ್ಭನಾದರೆ ಉಪಾಧಿಯು ಮಿಗಿಲಿಲ್ಲದಷ್ಟು ಶುದ್ಧವಾಗಿರುವುದರಿಂದ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮಲೋಕ. ಆದ್ದರಿಂದ ನಾವು ಬ್ರಹ್ಮಲೋಕಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹಿರಣ್ಯ ಗರ್ಭ ಲೋಕ. ಇವರೆಲ್ಲ ಬ್ರಹ್ಮಲೋಕಕ್ಕೆ ಹೋಗಿರ್ತಾರಲ್ಲ, ಉಪಾಸನೆ ಮಾಡಿದವರು ಅಥವಾ ಜಪವನ್ನೇ ಮಾಡಿದವರು, ಅವ್ರಿಗೆ ಹಿರಣ್ಯ ಗರ್ಭ ಅವ್ರಿಗೆ ಹೇಗಿರ್ತಾರೆ? ಅವರು ಮಿಗಿಲಿಲ್ಲದಷ್ಟು ವೈರಾಗ್ಯ ಮತ್ತೆ ಶುದ್ಧವಾಗಿರ್ತಾರೆ ಅಂತ ಹೇಳ್ತಾರೆ.
ಆದರೂ ಪೂರ್ಣ ಆಗಿರೋಲ್ಲ. ಆದರೆ ಅವ್ರಿಗೇನು ಹೇಳ್ತಾರೆ, ಅಮೃತ ಸ್ವರೂಪರು ಅಂತಾನೆ ಹೇಳ್ತಾರೆ. ಅವ್ರಿಗೆ ಅವ್ರನ್ನ ಒಂದರ್ಥದಲ್ಲಿ ಮುಕ್ತರಾಗಿದ್ದಾರೆ ಅಂತಾನೆ ಹೇಳ್ತಾರೆ. ನಮ್ಗೆ ಅಲ್ಲಿ ಡೌಟ್ ಬಂದ್ಬಿಡುತ್ತೆ. ಆದ್ದರಿಂದ ಹಾಗಲ್ಲ, ಅವ್ರು ಮತ್ತೆ ಇಲ್ಲಿ ಬರಬೇಕು, ಅಲ್ಲೇ ಜ್ಞಾನ ಆದರೆ ಕ್ರಮ ಮುಕ್ತಿ, ಇವೆಲ್ಲ ನಮಗೆ ಗೊತ್ತಿದೆ. ಅವರನ್ನು ಪರಮೇಶ್ವರನೆಂದು ಶ್ರುತಿಯಲ್ಲಿ ಕರೆದಿದೆ. ಇದು ಗೌಣವಾಗಿ ಕರೆದಿರೋದು. ನಾವು ಮೆಡಿಕಲ್ ಕಾಲೇಜಿಗೆ ಸೇರಿದ ತಕ್ಷಣ ಮೊದಲನೇ ವರ್ಷನೇ ನಾವು ವಾಪಸ್ ಮನೆಗೆ ಹೋದ್ರೆ ಡಾಕ್ಟರ್ ಬಂದರು ಅಂತ ಇದ್ರು. ಡಾಕ್ಟರ್ ಆಗಿಲ್ಲ, ಮುಂದಕ್ಕಾಗೋದು 6 ವರ್ಷ ಆದಮೇಲೆ, ನಮ್ಗಿನ್ನೂ ಡಿಗ್ರಿನೇ ಬಂದಿಲ್ಲ. ಅವ್ರಿಗೆ ಗೊತ್ತು ಇನ್ನು ಸೇರಿದ ಮೇಲೆ ಇವರು ಡಿಗ್ರಿ ತಗೊಂತಾರೆ, ಡಾಕ್ಟರ್ ಆಗ್ತಾರೆ ಅಂತ. ಹಾಗೆಯೇ ಇವನಿಗೂ ಕೂಡ ಹಿರಣ್ಯ ಗರ್ಭನಿಗೆ ಆ ಥರ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಆದರೆ ಅವನ ಸಂಸಾರಿ ಅಂತ ಎಲ್ಲೋ ಕೆಲವು ಕಡೆ ಹೇಳಿದ್ದಾರೆ ನೋಡ್ರಿ, ಅಲ್ಲಿ ಹೇಳಿದ್ದಾರೆ ಎಲ್ಲೋ ಕೆಲವು ಕಡೆ. ಆದ್ದರಿಂದ ಜೀವರುಗಳಿಗೆ ಮಾತ್ರ ಉಪಾಧಿಯಲ್ಲಿರುವ ಅಶುದ್ಧಿಯ ಬಾಹುಲ್ಯದಿಂದ ಸಂಸಾರಗಳಿಂದ ವ್ಯವಹಾರವು ಬಹಳವಾಗಿರುತ್ತದೆ. ನಿಜವಾಗ್ಲೂ ಅವ್ರಿಗೆ ಉಪಾಧಿಗಳಿಂದ ಜೀವರು, ಆ ಉಪಾಧಿ ಜೀವಾತ್ಮ ಮೈನಸ್ ಉಪಾಧಿ, ಪ್ರಾಣಗಳು ಎಲ್ಲ ಆತ್ಮನೇ. ಮೇಕೆಯೇ ಹುಲಿ ಎರಡಿಲ್ಲ ಅಲ್ಲಿ, ಅಷ್ಟೇ ತಪ್ಪು ತಿಳ್ಕೊಂಡಿದೆ. ಹಾಗೆ ಆ ರಾಂಗ್ ನಾಲೆಡ್ಜ್ ಹೋಗ್ಬೇಕು. ಆದ್ದರಿಂದ ನಮಗೂ ಅಷ್ಟೇ ಇಲ್ಲಿ ಜೀವನೇ ಪರಮಾತ್ಮನು. ಹಾಗೆ ಜೀವನೇ ಪರಮಾತ್ಮ ಆದ್ಮೇಲೆ ಸಪ್ತಾಂಗ ಪರಮಾತ್ಮನಾಗದೆ ಇನ್ನೇನಾಗ್ತಾನೆ? ಜೀವರುಗಳಿಗೆ ಮಾತ್ರ ಉಪಾಧಿಯಲ್ಲಿರುವ ಅಶುದ್ಧಿಯ ಬಾಹುಲ್ಯದಿಂದ ಸಂಸಾರಿಗಳೆಂದು ವ್ಯವಹಾರವು, ಅದಕ್ಕೋಸ್ಕರ ಅವನ ಸಂಸಾರಿ, ದುಃಖ ಇರುತ್ತೆ, ಅನಾತ್ಮ, ಇವೆಲ್ಲ ಹೇಳ್ತಾ ಇರ್ತಾರೆ. ನಿರುಪಾಧಿಕ ರೂಪದಿಂದ ಎಲ್ಲರೂ ಪರಮಾತ್ಮ ಸ್ವರೂಪವೇ. ಉಪಾಧಿ ಬಿಟ್ರೆ ನಿರುಪಾಧಿಕ ಯಾವ ಉಪಾಧಿನೂ ಇಲ್ಲ ಅಂತ ಬೃಹದಾರಣ್ಯಕದಲ್ಲಿ ಅದರ ಸಾರ ತಿಳಿಸಿದ್ದಾರೆ. ಈಗ ಮಾಂಡಿಕ್ಯದಲ್ಲಿಯೂ ಕಾರಿಕೆಯಲ್ಲಿ ಈ ಶಬ್ದಗಳನ್ನ ಹೇಗೆ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಾವು ಚೆನ್ನಾಗಿ ಅರ್ಥ ಮಾಡಿ, ಏನಿಲ್ಲ ಇಲ್ಲಿ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ವೆಷ್ಟಿ ಸಮಷ್ಟಿ ಇವೆಲ್ಲ ಏನು ತಗೊಂಬರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದೇ ಹೆಸರುಗಳನ್ನ ಬೇರೆ ಹೆಸರಿನಲ್ಲಿ ಕರೆದಿದ್ದಾರೆ. ಮೊದಲೇ ಹೇಳ್ಬಿಡ್ತೇನೆ, ಉಪನಿಷತ್ನಲ್ಲಿ ವೈಶ್ವಾನರ, ತೈಜಸ, ಪ್ರಾಜ್ಞ ಅಷ್ಟೇ ಮುಗಿದಾಯ್ತು. ಅದನ್ನ ಕಾರಿಕೆನಲ್ಲಿ ವೈಶ್ವಾನರ ಅನ್ನೋ ಬದಲು ವಿಶ್ವ ಅಂದಿದ್ದಾರೆ. ಅದು ಯಾಕೆ ಅಂತ ಕಾರಣ ಕೂಡ ಹೇಳ್ತಾರೆ. ವಿಶ್ವಾನರಹ ವೈಶ್ವಾನರಹ ಅನ್ನೋದು ಎಲ್ಲ ಒಂದೇ ಅರ್ಥನೇ. ಇನ್ನ ತೈಜಸನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ತೈಜಸ ಅಂತ ಕರೆದ್ರು ತಪ್ಪೇನಿಲ್ಲ. ಕಾರಿಕೆನಲ್ಲಿ ಹಿರಣ್ಯ ಗರ್ಭ ಅಂತ ಕರೀತಾರೆ. ಪ್ರಾಜ್ಞನಿಗೆ ಪ್ರಾಜ್ಞ ಅಂತಾನೂ ಕರೀತಾರೆ. ಜೊತೆಗೆ ಅವ್ಯಕ್ತ ಆತ್ಮ ಅಂತ ಕರೀತಾರೆ, ಅವ್ಯಕ್ತ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಅವನ್ನ ಪ್ರಾಣ ಅಂತ ಕೂಡ ಕರೀತಾರೆ. ಹೀಗೆ ಅದಕ್ಕೆಲ್ಲ ಅಲ್ಲಲ್ಲೇ ತೋರಿಸ್ಕೊಡ್ತಾರೆ. ಯಾವುದೇ ಇದಕ್ಕೆ ಬೇರೆ ಬೇರೆ ಹೆಸರುಗಳಿರ್ಬೋದು, ಎಲ್ಲ ಒಂದೇ ಅರ್ಥ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಅವಾಗ ಇವ್ರದ್ದೆಲ್ಲ ಕಿತ್ತಾಕ್ಬಿಡ್ರಿ. ಇವರು ವೆಷ್ಟಿ ಸಮಷ್ಟಿ ಅವೆಲ್ಲ ಗಬ್ ಮಾಡಿಕೊಂಡು ಸಗಣಿ ಹಚ್ಕೊತಾರೆ, ಇವರು ಕನ್ಫ್ಯೂಷನ್ ಮಾಡ್ತಾರೆ. ಅಲ್ಲಿ ಭಾಷ್ಯದಲ್ಲಾಗಲಿ ಕಾರಿಕೆಯಲ್ಲಾಗಲಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಇಲ್ಲಿ ಸ್ವಾಮಿಗಳು ಇದು ಬೇರೆ ಹೆಡ್ಡೇಕ್, ಈಗ ಇದನ್ನು ಬೇರೆ ರೆಕ್ಟಿಫೈ ಮಾಡಬೇಕು. ಶಂಕರಾಚಾರ್ಯ ಕಾಲದಲ್ಲಿ ಈ ಹೆಡ್ಡೇಕ್ ಇರಲಿಲ್ಲ ಅವ್ರಿಗೆ. ಹೇಗಿದೆ, ನಾನು ಅದಕ್ಕೆ ಎಷ್ಟೋ ಸಾರಿ ಸ್ವಾಮಿಗಳು ಶಂಕರಾಚಾರ್ಯಕ್ಕಿಂತ ಒಂದು ಕೈ ಮೇಲಲ್ವೋ ಅಂತ ಹೇಳ್ತಾ ಇರ್ತೇನೆ. ಹಾಗೆ ಹಸಿಕ್ ಹೇಳೋದು ಏನಾದರೂ ಇರಲಿ. ಹಾಗೆ ನೋಡ್ರಿ, ಇದಕ್ಕೋಸ್ಕರನೇ ಈಗ ಶಂಕರಾಚಾರ್ಯರಿಗೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಇನ್ನು ಮುಂದಕ್ಕೆ ಬಂದವ್ರದ್ದು ಯಾರ್ಯಾರ್ದೋ ಅವ್ರದ್ದೆಲ್ಲ ತಪ್ಪು ಅಂತ ತೋರಿಸೋ ಅಂತ ಕಷ್ಟ ಏನು ಬರಲಿಲ್ಲ. ಅವ್ರು ಬರೀ ದರ್ಶನಕಾರದ್ ಮಾತ್ರನೇ ಇದ್ದಿದ್ದು. ಈಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಎಷ್ಟು ಕಷ್ಟ ನೋಡ್ರಿ. ನೀವಿನ್ನೂ ಹಿಂಗೆ ಮುಂದಕ್ಕೆ ಬಂದರೆ ಇನ್ನೂ ಕಷ್ಟ ಆಗತ್ತೆ. ನಮಗೆ ಬೇಕಾದಷ್ಟು ಇದೆ. ಯಾವ್ದು ಬೇಕಾದಷ್ಟು? ಇಲ್ಲಿ ವಿಪಶನ ಮೆಡಿಟೇಷನ್ ಅವರಿದ್ದಾರೆ, ಬ್ರಹ್ಮಕುಮಾರಿ ಅವರಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ಎಲ್ಲ ಕಲಬೆರಕೆಗಳು ಜಾಸ್ತಿ ಪ್ರಾಬ್ಲಮ್ಸು. ಅದಕ್ಕೆ ನಾವು
ಬೇಸ್ಮೆಂಟ್ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿರುತ್ತೆ ಯಾರು ಎಷ್ಟು ಬೇಕಾದರೂ ಸಗಣಿ ಹಾಕಲಿ, ನಾವು ಹಚ್ಚಿಸ್ಕೊಳ್ಳಲ್ಲ. ಹಾಗೆ ಇಷ್ಟು ನಾವು ಅರ್ಥ ಮಾಡ್ಕೊ. ಈಗ ಸ್ವಾಮಿಗಳದನ್ನು ಎಕ್ಸ್ಪ್ಲೈನ್ ಮಾಡೋದು ತಿಳ್ಕೊಳ್ಳೋಣ. ಮಾಂಡಿಕ್ಯದಲ್ಲಿ ವ್ಯಷ್ಟಿ ಜೀವರಿಗೂ ಸಮಷ್ಟಿ ರೂಪನಾದ ಈಶ್ವರನಿಗೂ ಅಭೇದ ಚಿಂತನೆಯನ್ನ ಹೇಳಿದೆ. ನೋಡ್ರಿ, ಇಲ್ಲಿ ಭೇದ ಇಲ್ಲ. ಯಾರಿಗೆ? ವ್ಯಷ್ಟಿ ಜೀವರಿಗೂ ಸಮಷ್ಟಿ ರೂಪನಾದ ಈಶ್ವರನಿಗೂ. ಬಟ್ ಭೇದ ಎಲ್ಲಿದೆ? ಈ 19 ಮುಖಗಳಿಗೆ ಮೈನಸ್ ಈ ಜೀವಪ್ಪನಿಗೆ 19 ಮೈನಸ್ 19. ಅಲ್ಲಿ ವೈಶ್ವಾನರ ತೈಜ ಪ್ರಾಜ್ಞರಿಗೆ ಅವ್ರಿಗೆ ಮೈನಸ್ ಸಪ್ತಾಂಗ ಮತ್ತು ಬೀಜ ತೆಗೆದಾಕ್ಬಿಡ್ರಿ, ವ್ಯತ್ಯಾಸ ಏನೂ ಇಲ್ಲ. ಇಷ್ಟೇನಪ್ಪ ಹೇಳ್ತಾರೆ. ಆದ್ದರಿಂದ ಮಾಂಡಿಕ್ಯದಲ್ಲಿ ಓಂ ಎಂಬ ಅಕ್ಷರವು ಮೊದಲನೇ ಮಂತ್ರದಲ್ಲಿ ಇದೆಲ್ಲವೂ ಅಂತ ಹೇಳಿದ್ರು. ಎರಡನೇ ಮಂತ್ರದಲ್ಲಿ ಇಲ್ಲಿ ಇದೆಲ್ಲವೂ ಅಂದಾಗ ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಎರಡೂ ತಗೋಬೇಕು. ದೃಶ್ಯ ಪ್ರಪಂಚ ಹೇಳುವಾಗ ವ್ಯವಹಾರ ಇರೋದರಿಂದ, ಅಲ್ಲಿ ಅರ್ಧ ಡಜನ್ ಇರೋದರಿಂದ, ಕಾಲ ಇರೋದರಿಂದ ಹಿಂದೆ ಈಗ ಮುಂದೆ ಏನಿದೆಯೋ ಅದು ಓಂಕಾರ ಅಥವಾ ಆತ್ಮ, ದೇವರು, ಅದರ ನಿಜವಾದ ಸ್ವರೂಪ ಅಂತ ಹೇಳಿದ್ರು. ಬರೀ ಇಷ್ಟು ಹೇಳಿಬಿಟ್ರೆ ನಮಗೆ 3 ಅವಸ್ಥೆ ಇದೆ. ಎಚ್ಚರ ಕನಸಾಯ್ತು, ನಿದ್ದೆ ಏನು ಮಾಡ್ತೀರಾ? ಆಗ ಈ ಕಾಲ ದೇಶ ಕಾರ್ಯಕಾರಣಗಳು ಮತ್ತೆ ಈ ಗುಣ ವಿಭಾಗ ಇಲ್ಲದೆ ಇರೋದು, ವಿಶೇಷ ಇಲ್ಲದೆ ಇರೋದು, ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇಲ್ಲದೆ ಇರೋದು ಏನು ಅಂದಾಗ ಅದು ಓಂಕಾರನಪ್ಪ ಅಂತ ತೋರಿಸೋದು ಮೊದಲನೇ ಮಂತ್ರದಲ್ಲಿ. ಎರಡನೇ ಮಂತ್ರದಲ್ಲಿ ಮೀಸೆ ತಿರುಗಿಸಿ ನಾವು ನಿಮಗೆ ಆತ್ಮನ ತೋರಿಸ್ತೀವಿ ಅಂತ ಮೊದಲನೇ ಮಂತ್ರದಲ್ಲಿ ಮೀಸೆ ತಿರುಗಿಸೋದು ತೋರ್ಸೋಕ್ಕಾಗಲಿಲ್ಲ. ಎರಡನೇ ಮಂತ್ರದಲ್ಲಿ ತಿರುಗಿಸ್ತೀವಿ ಅಂತ ತಿರ್ಗಾ ಹೇಳಿದ್ದೆ. ಅದಕ್ಕೆ ಓಂಕಾರ ಅಂತ ಏನು ಹೇಳಿದ್ರು, ಅದಕ್ಕೆ ಬ್ರಹ್ಮ ಅನ್ನೋ ಒಂದು ಹೆಸರು ಕೊಟ್ಟರು. ಇಲ್ಲ ಅಭಿಧಾನ ಅಭಿಧೇಯ ತಂದರು, ಇರ್ಲಿ ಅದೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆದ್ದರಿಂದ ಅದನ್ನು ಬ್ರಹ್ಮ ಅಂತ ಕರೆದ್ರು. ಅವಾಗ ಇವನು ತಲೆ ಚೆಚ್ಕೊಂಡ, ಓಂಕಾರ ಅಂತ ಹೇಳಿದ್ದನ್ನು ಬ್ರಹ್ಮ ಅಂತ ಹೇಳಿದ ತಕ್ಷಣ ನಮ್ಗೇನು ಅರ್ಥ ಆಗುತ್ತೆ ಸ್ವಾಮಿ ಅಂತ. ಕೊನೆಯಲ್ಲಿ ಇದೆ ಇಂಪಾರ್ಟೆಂಟ್. ಚತುಷ್ಪಾದ ವಿವೇಕದಿಂದ, ಸಾರ್ವತ್ರಿಕ ಪೂರ್ಣಾನುಭವದಿಂದ, ನೇರಾದ ಅನುಭವದಿಂದ ವಿಚಾರ ಮಾಡು 4 ಪಾದಗಳನ್ನು. ಇದು ಇಂಪಾರ್ಟೆಂಟು, ನಾವು ಇದು ಬಿಡಬಾರ್ದು. ಆಗ ನಿನ್ನ ನಿಜವಾದ ಸ್ವರೂಪ ಆ ತುರಿನಲ್ಲಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಕಳ್ಚಿ ತೋರಿಸ್ತಾರೆ. ಇದು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು ಮಾಂಡಿಕ್ಯ ಉಪನಿಷತ್ನಲ್ಲೇ. ಈ ಆತ್ಮನು ಅವನು ಓಂಕಾರ ಅನ್ರಿ, ಬ್ರಹ್ಮ ಅಂತನ್ರಿ, ಹೆಸರುಗಳು ಬೇಕಾದಷ್ಟಿದೆ, ಪರ್ಯಾಯ ಶಬ್ದಗಳು. ಅವನ್ನ ನನ್ನ ನಿಜವಾದ ಸ್ವರೂಪ ಅಂತನ್ರಿ, ತಾನು ಅಂತನ್ರಿ, ಅವನು ಇಲ್ದಂಗಾಗಲ್ಲ ಅನ್ರಿ, ಅವನ ಆನಂದ ಸ್ವರೂಪ ಅಂತನ್ರಿ, ಉಪಾಧಿ ರಹಿತ ಏನು ಬೇಕಾದ್ರೆ ಹೇಳ್ರಿ, ಎಲ್ಲ ಹೊಂದುತ್ತೆ. ಆದ್ದರಿಂದ ಓಂಕಾರದ ವಿವರಣೆಯನ್ನು, ಬ್ರಹ್ಮಾತ್ಮೈಕವನ್ನು ಬೋಧಿಸಿ ನಮಗೆ ಕಾಣಿಸುತ್ತಿರುವ ಪ್ರಪಂಚವೆಲ್ಲವೂ ಓಂಕಾರ ಅಥವಾ ಬ್ರಹ್ಮ ಅಂತ ತಿಳಿಸುವ ವಾಕ್ಯಗಳು ಕಾಣಿಸುತ್ತೆ ಹೊರತು, ನೋಡ್ರಿ ಮಾಂಡಿಕ್ಯ ಉಪನಿಷತ್ ತಗೊಳ್ರಿ, ಕಾರಿಕೆ 4 ತಗೊಳ್ರಿ, ಎಲ್ಲೂ ಕೂಡ ಈ ಉಪನಿಷತ್ತುಗಳನ್ನ ಕರ್ತೃತಂತ್ರ ಸಾಧನೆಯಾಗಿ ಹೇಳಿಲ್ಲ. ಮುಖ್ಯವಾಗಿ ಅವ್ರಿಗೆ ಮನಸ್ಸಿನಲ್ಲಿರೋದು ವಸ್ತುತಂತ್ರ ಸಾಧನ. ಇಷ್ಟು ತಿಳ್ಕೊಂಡ್ರೆ ಸಾಕು. ಹಾಗಾದರೆ ನಿಮ್ಮ ಮಾಂಡಿಕ್ಯ ಉಪನಿಷತ್ನಲ್ಲಿ ಉಪಾಸನೆ ಹೇಳೇ ಇಲ್ವಾ? ಹೇಳಿದ್ದಾರೆ, ಗೌಣ. ಆದರೆ ಕಾರಿಕೆನಲ್ಲೂ ಅಷ್ಟೇ ಹೇಳಿದ್ದಾರೆ, ಗೌಣ. ಅದ್ವೈತ ಪ್ರಕರಣದಲ್ಲಿ ಹೇಳ್ತಾರಲ್ಲಿ, ಅಲ್ಲಿ ಧ್ಯಾನ ಯೋಗವನ್ನು ಅವೆಲ್ಲ ಹೇಳ್ತಾರೆ, ಅದು ಮಧ್ಯಮಾಧಿಕಾರಿಗೆ. ಆದರೆ ಇಲ್ಲಿ ಮುಖ್ಯವಾಗಿ ಉತ್ತಮಾಧಿಕಾರಿಗೆ ಬರೀ ವಸ್ತುತಂತ್ರ ಸಾಧನೆ, ಶ್ರವಣ ಮನನ ಧ್ಯಾನ ಅದನ್ನು ಹೇಳಿದೆ. 3 ವಸ್ತುತಂತ್ರವೇ. ನಿಮ್ಗದು ನಿಧಿಧ್ಯಾಸನ ಹೇಳಿದ್ರು ವಸ್ತುತಂತ್ರವೇ. ಆದರೆ ಇವುಗಳಲ್ಲಿ ಉಪಾಸನೆ ಮಾಡ್ರಿ ಅಂತೆಲ್ಲೂ ಹೇಳಿಲ್ಲ. ಅದು ಬೇರೆ ಉಪನಿಷತ್ತುಗಳಲ್ಲಿ ಹೇಳಿದೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊ. ಇದನ್ನು ಹೇಳ್ತಾ ಇದ್ದಾರೆ, ಎಲ್ಲೂ ಕರ್ತೃತಂತ್ರ ಸಾಧನೆ ಹೇಳಿಲ್ಲ. ಸ್ವಾಮಿ ಧ್ಯಾನ ಹೇಳಿದ್ದಾರಲ್ಲ, ಅದು ವಸ್ತುತಂತ್ರ ಸಾಧನೆನಪ್ಪ, ಕರ್ತೃತಂತ್ರ ಅಲ್ಲ. ಅದಕ್ಕೋಸ್ಕರ ಇಷ್ಟು ನಾವು ಮನಸ್ಸಿನಲ್ಲಿ ಇಟ್ಕೊ. ಅದಕ್ಕೋಸ್ಕರ
ಉಪಾಸೀತ, ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಅಂತಂದರೆ ಇಲ್ಲಿ ಕರ್ತೃತಂತ್ರ ಸಾಧನೆ. ಧ್ಯಾನವನ್ನು ವಿಧಿಸಿಲ್ಲ, ವಿಧಿಸೋದು. ಬೇಕಾದರೆ ಮಾಡ್ಬೋದು, ಇಲ್ಲದಿದ್ದರೆ ಬಿಡ್ಬೋದು. ಮಾಡೋವನಿಗೆ ಅಧಿಕಾರ, ಹೇಗೆ ಬೇಕಾದರೂ ಮಾಡ್ಬೋದು. ಇದನ್ನು ವಿಧಿಸಿಲ್ಲ. ಮತ್ತೆ ಚಿಂತಿಸಬೇಕು ಅಂತ ಎಲ್ಲೂ ಹೇಳಿಲ್ಲ, ಭಾವನೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಹಾಗಾಗಿ ಆಚಾರ್ಯರು ಬರೆದಿರೋ ಈ 4 ಪ್ರಕರಣಗಳು ಉಪನಿಷತ್ನಲ್ಲಿ ಏನಂತ ಹೇಳಿದೆ? ವೇದಾಂತ ಸಾರ ಸಂಗ್ರಹವಾಗಿದೆ ಅಂದಿದ್ದಾರೆ ಹೊರತು ಅದನ್ನು ಕರ್ತೃತಂತ್ರ ಸಾಧನೆಯಿಂದ ಉಪಾಸನೆ ಮಾಡಲಿ ಅಂತ ಎಲ್ಲೂ ಬರ್ತಿಲ್ಲ. ಇದು ಇಂಪಾರ್ಟೆಂಟ್. ಆದ್ದರಿಂದ ಓಂಕಾರ ನಿರ್ಣಯವು ಆತ್ಮತತ್ವ ಜ್ಞಾನಕ್ಕೆ ಉಪಾಯ. ಹಾಗೆ ನೀವು ಯಾವುದೇ ಪ್ರಕ್ರಿಯೆ ತಗೊಳ್ಳಿ, ಎಲ್ಲವೂ ಉಪಾಯಗಳು. ಅವುಗಳನ್ನ ನಮಗೆ ಹೇಳಕ್ ಬಂದಿಲ್ಲ. ಉಪೇಯವನ್ನು ತಿಳಿಸೋದಿಕ್ಕೆ ಉಪಾಯವಾಗಿ ಹೇಳಿದ್ದಾನೆ. ನಾವು ಆ ಉಪೇಯವನ್ನು ಹಿಡಿಬೇಕೆ ಹೊರತು ಉಪಾಯಗಳೆಲ್ಲ ನಿಂತ್ಕೋಬಾರ್ದು. ಹಾಗೆ ಹೇಳ್ಬೇಕಾದ್ರೆ ವ್ಯವಹಾರದಿಂದನೇ ಹೋಗ್ಬೇಕು. ಅಲ್ಲಿ ಹೇಳಿದ್ರಲ್ಲ, 2 ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ವ್ಯವಹಾರಿಕ ದೃಷ್ಟಿ. ಶಿಷ್ಯ ವ್ಯವಹಾರ ದೃಷ್ಟಿಯಲ್ಲಿರ್ತಾನೆ, ಗುರು ವ್ಯವಹಾರ ದೃಷ್ಟಿ ಅನುಭವ ಆಗಿದೆ. ಈಗ ಪಾರಮಾರ್ಥ ದೃಷ್ಟಿ ಕೂಡ ಅವನಿಗೆ ಅನುಭವ ಆಗಿದೆ. ಸಾರಿ, ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠ. ಅದಕ್ಕೋಸ್ಕರ ಅವನು ತಿಳಿಸ್ಕೊಡುವಾಗ ವ್ಯವಹಾರ ದೃಷ್ಟಿಯನ್ನ ಹಿಡದೇ ಬೋಧನೆ ಮಾಡ್ತಾನೆ. ಆದ್ದರಿಂದ ಅದು ನಾನು ಹಗ್ಗ ಅಂತ ಅವನು ಒಂದೇ ಸಾರಿ ಹೇಳಲ್ಲ, ನಾನು ಹಾವು ಅಂತ ಇದ್ದೀನಿ, ಅವನು ಹಗ್ಗ ಅಂತ ಅವನು ಮನಸ್ಸಿನಲ್ಲಿ. ಅವನೇನು ಮಾಡ್ತಾನೆ, ಅದು ಹಗ್ಗ ಅಲ್ಲ ಅಂತ ನನಗೆ ನಾನು ತಪ್ಪಾಗಿ ತಿಳ್ಕೊಂಡಿರೋದನ್ನ ಹಿಡ್ಕೊಂಡೆ ಅವನ ಹಗ್ಗಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ. ಹಾಗೆ ಇಲ್ಲೂನು. ಸೊ ಅದಕ್ಕೋಸ್ಕರನೇ ಮಾಂಡಿಕ್ಯ ಉಪನಿಷತ್ನಲ್ಲಿ ಎಲ್ಲ ಕಡೆ ಒಂದು ಉಪನಿಷತ್ನಲ್ಲಿ ಮುಕ್ತೋಪನಿಷತ್ ಅಂತಿದೆ. ಅದರಲ್ಲಿ ಮಾಂಡ್ಯುಕ್ಯಮೇವ ಮೇವಾಲಂ ಮುಮುಕ್ಷುಣಾಂ ವಿಮುಕ್ತಯೇ. ಮುಮುಕ್ಷುಗಳಿಗೆ ಮುಕ್ತರಾಗೋದಿಕ್ಕೆ ಮಾಂಡಿಕ್ಯ ಉಪನಿಷತ್ ಒಂದೇ ಸಾಕು, ಇನ್ಯಾವುದೂ ಬೇಡ. 10 ಉಪನಿಷತ್ತುಗಳು, 108 ಉಪನಿಷತ್ತುಗಳು ಬೇಡ, ಇನ್ನು 9 ಉಪನಿಷತ್ತುಗಳು ಬೇಡ ಅಂತ ಹೇಳ್ತಾರೆ. ಹೇಗಿದೆ ನೋಡ್ರಿ. ಅದಕ್ಕೆ ಈ ಉಪನಿಷತ್ತುಗಳು ಚೆನ್ನಾಗಿ ಮಾಡಬೇಕು. ಅದಕ್ಕೆ ಗೌಡಪಾದರು ಮಾಂಡಿಕ್ಯ ಉಪನಿಷತ್ತನ್ನು ಓದಿ ತುಂಬ ಪ್ರಭಾವಿತರಾಗಿ ಜನಗಳಿಗೆ ಉಪಯೋಗ ಆಗಲಿ ಅಂತ 4 ಪ್ರಕರಣಗಳು ಬರೆಯೋದಕ್ಕಿದೆ ಕಾರಣ. ಅದಕ್ಕಿಂತ ಹೆಚ್ಚಾಗಿ ಶಂಕರಾಚಾರ್ಯ ಅದಕ್ಕೆ ಭಾಷ್ಯ ಬರೆದ್ರು ಅಂತಂದ್ರೆ ಇದ್ದಿದ್ದು ಕಾರಣ, ಇದಕ್ಕೋಸ್ಕರನೇ ಅಂತ. ಆದ್ದರಿಂದ ಇನ್ನು ಉಪನಿಷತ್ತು ಸದ್ಯೋಮುಕ್ತಿ ಜ್ಞಾನವನ್ನು ಉಪದೇಶಿಸುತ್ತೆ ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಅಲ್ಲಿಗೆ ಉಪನಿಷತ್ತು ಕಾರಿಕೆಗಳು ವಸ್ತು ಸ್ವರೂಪವನ್ನ, ಅಂದರೆ ವಸ್ತುತಂತ್ರ ಸಾಧನೆಯನ್ನು ತಿಳಿಸೋದಕ್ಕೆ ಬಂದಿದೆ ಅಂತ ಸ್ಪಷ್ಟತೆ ಆಯಿತು. ನೆಕ್ಸ್ಟ್ ಪ್ಯಾರ. ಇನ್ನು ಉಪನಿಷತ್ನಲ್ಲಿರುವ ವೈಶ್ವಾನರ, ಕಾರಿಕೆಯಲ್ಲಿರುವ ವಿಶ್ವ ಅಷ್ಟೇ. ಇವರು ಬೇರೆ ವಿಶ್ವ ಅಂತ ಕರೀತಾರೆ. ಈ 2 ಶಬ್ದಗಳು ಒಂದೇ ಸಮಷ್ಟಿಯನ್ನ, ಇನ್ನೊಂದು ವ್ಯಷ್ಟಿಯನ್ನ ಹೇಳುತ್ತದೆ ಎಂದು ನೋಡಿದರೆ ಹಾಗೆ ಅನ್ನೋದಕ್ಕೆ ಕಾರಣನೇ ಇಲ್ಲ. ಈಗಿನವರು ಅದು ಹೇಳಿರೋದು ಒಂದು ವ್ಯಷ್ಟಿ ಒಂದು ಸಮಷ್ಟಿ ಅಂತ. ವ್ಯಷ್ಟಿ ಸಮಷ್ಟಿ ಮತ್ತೆ ಅನಾತ್ಮದಲ್ಲಿದೆ. ಇವರು ಇದಕ್ಕೆ ವ್ಯಷ್ಟಿ ಹೇಳಿದ್ದಾರೆ, ಅದಕ್ಕೆ ಸಮಷ್ಟಿ ಹೇಳಿದ್ದಾರೆ. ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ಬೇರೆ ಹೆಸರು ಹೇಳಿದ್ರು ಅಷ್ಟೇಪ್ಪ. ಅದಕ್ಕೆ ಅವರೇ ಬರೀತಾರೆ, ಯಾತಿಕರ ವೈಶ್ವಾನರ ಅಂತ ಯಾಕೆ ಹೇಳಿದ್ರು ಅಂತ. ಅದಕ್ಕೋಸ್ಕರ ಆ ಥರ ವ್ಯಷ್ಟಿ ಸಮಷ್ಟಿ ಅಂತ ಹೇಳೋದಕ್ಕೆ ನಮ್ಗೆ ಯಾವ ಆಧಾರನೂ ಕಾಣೋದಿಲ್ಲ, ಯಾವ ಪುಸ್ತಕದಲ್ಲಿ ಯಾರು ಬರ್ದಿಲ್ಲ. ಕಾರಿಕೆ ಹುಡುಕ್ರಿ ಸಿಗೋಲ್ಲ, ಮಾಂಡಿಕ್ಯ ಉಪನಿಷತ್ ತೋರಿಸ್ರಿ ಸಿಗೋಲ್ಲ. ನೀವು ಮಾಡ್ಕೊಂಡ್ಬಿಟ್ರೆ ತಪ್ಪರ್ಥ. ಅದಕ್ಕೋಸ್ಕರನೇ ಸ್ವಾಮಿಗಳು ಬರೆದಿರೋ ಪುಸ್ತಕಗಳು ಇಟ್ಕೋಬೇಕು. ನಾವೇ ಭಾಷ್ಯ ಓದಕ್ಕೆ ಹೋದ್ರೆ ಹಿಂಗೆ ತಪ್ಪರ್ಥಗಳಾಗುತ್ತೆ ಅನ್ನೋದಕ್ಕೋಸ್ಕರ. ವೈಶ್ವಾನರ ಎಂಬ ಶಬ್ದ ಚಾಂದಿಕ್ಯ ಉಪನಿಷತ್ನಲ್ಲಿ ಉಪಾಸನೆಗೋಸ್ಕರ ಹೇಳಿದೆ, ಬೇರೆ ಉಪನಿಷತ್ನಲ್ಲಿ ಹೇಳಿದೆ, ಇಲ್ಲ ಅಂತಲ್ಲ. ನಾವು ಹೇಳ್ತಾ ಇರೋದು ಮಾಂಡಿಕ್ಯ ಉಪನಿಷತ್ ಮತ್ತೆ ಕಾರಿಕೆಯಲ್ಲಿ ಹೇಳಿದೆ, ಇಲ್ಲ ಅಂತಿಲ್ಲ. ಅಲ್ಲ, ಅವ್ರಿಗೆ ಅದು ಉಪಾಸನೆಗೆ ಹೇಳಿದೆ, ಅವುಗಳನ್ನ ಮಾಡ್ರಿ, ಬ್ರಹ್ಮಲೋಕಕ್ಕೆ ಹೋಗ್ತೀರಾ, ಹಿರಣ್ಯ ಗರ್ಭಲೋಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಅದು ಸರಿ.
ಆದ್ದರಿಂದ ಈ ಉಪಾಸ್ಯವಾದ ಬ್ರಹ್ಮಕ್ಕೆ ಹೆಸರು. ಉಪನಿಷತ್ತಿನಲ್ಲಿ ವರ್ಣಿಸಿರುವ ಸಪ್ತಾಂಗ 7 ಅಂಗಗಳುನೆಂಬ ವಿಶೇಷಣವು ಈಶ್ವರನಿಗೆ ಹೊಂದುತ್ತದೆ ಎಂದು ಭಾಷ್ಯಕಾರರು ಸಕಾರಣವಾಗಿ ಹೇಳಿರ್ತಾರೆ. ಹಾಗೆ ಆದರೆ ವೈಶ್ವಾನರ ಎಂಬ ಶಬ್ದಕ್ಕೆ ಉತ್ಪತ್ತಿಯನ್ನು ಹೇಳುವಾಗ ನೋಡ್ರಿ, ವೈಶ್ವಾನರ ಅನ್ನೋ ಶಬ್ದ ಹೇಗ್ ಬಂತು ಅಂತ ಹೇಳುವಾಗ ವಿಶ್ವೇಶಾಂ ನರಾಣಾಂ ಅನೇಕದ ನಯನಾತ್ ವೈಶ್ವಾನರ, ಕನ್ನಡದಲ್ಲಿ ಎಲ್ಲ ಜೀವನನ್ನು ಅನೇಕ ಪ್ರಕಾರಗಳಿಂದ ನಡೆಸಿಕೊಂಡು ಬರುವುದರಿಂದ ವೈಶ್ವಾನರನು. ಹಾಗಂದ್ರೆ ವಿಶ್ವಾನರಃ ಏವ ವೈಶ್ವಾನರಃ ಸರ್ವಪಿಂಡಾತ್ಮನನ್ ಅಹನನ್ಯತ್ವಾತ್ ವಿಶ್ವನಾದ ನರನು ವಿಶ್ವಾನರನು ಅಂತ ಹೇಳ್ತಾರೆ. ಇಷ್ಟೇನಪ್ಪ, ಅದರ ಉತ್ಪತ್ತಿ ಹೇಗೆ ಬಂತು ಅಂತಾನು ಹೇಳ್ಬಿಟ್ರು. ಈ ಕನ್ಫ್ಯೂಷನ್ ಯಾಕೆ? ಇದು ಬೇರೆ ಹೆಸರಪ್ಪ ಅಷ್ಟೇ. ವೈಶ್ವಾನರ ಬದಲು ವಿಶ್ವ. ನಮ್ಗೆ ವೈಶ್ವಾನರಕ್ಕಿಂತ ವಿಶ್ವ ಚೆನ್ನಾಗಿ ಹೊಂದುತ್ತೆ. ವಿಶ್ವರೂಪ ದರ್ಶನ. ವಿಶ್ವ ಪ್ರಪಂಚ ಎಲ್ಲ ವಿಶ್ವ. ಇಲ್ಲಿ ವಿಶ್ವ ಅಂತಂದ್ರೆ ಬರೀ ಭೂಮಿ ತಗೊಂಡು ಪ್ರಪಂಚ. ಆದ್ರೆ ಆಕಾಶದಲ್ಲಿರೋ ಎಲ್ಲವನ್ನೂ ತಗೋಬೇಕಾಗುತ್ತೆ. ಸೂರ್ಯ ಎಷ್ಟು, ಸೂರ್ಯನಿಂದ ಈ ಗ್ರಹಗಳು ಬಂದಿದೆ ಅಂತಂದ್ರೆ ಸೂರ್ಯ ಆಕಾಶದಲ್ಲಿ ಎಷ್ಟು ಚಪಾತಿ ಗಾತ್ರ ಅಂತ ಸೂರ್ಯನ ಎಷ್ಟು ಜೋಡಿಸ್ಬೋದು ನೀವು? ಈಗ ಆ ಆಕಾಶಕ್ಕೆ ಅವಕಾಶ ಕೊಟ್ಟ ಆ ಅವಸ್ಥೆ ಇನ್ನೆಷ್ಟು ದೊಡ್ಡದಾಗಿರ್ಬಾರ್ದು? ಆ ಅವಸ್ಥೆಯನ್ನ ಸೃಷ್ಟಿ ಮಾಡಿದ ಆತ್ಮ ಅವನೆಷ್ಟು ದೊಡ್ಡದಾಗಿರ್ಬೇಕು, ಅವನೆಷ್ಟು ವಿಶಾಲವಾಗಿರ್ಬೇಕು. ಅವನು ಇಲ್ಲಿಲ್ಲ ಅಲ್ಲಿದ್ದಾನೆ ಅಂತ ಹೇಳಕ್ ಬರುತ್ತೇನೋ ಹಾಗೆ. ಅದಕ್ಕೆ ವಿಶ್ವ ಅಂದ್ರೆ ಅದು ಅವನಿಗೆ ಹೇಳೋದು ಎಂಬ ಶಬ್ದಕ್ಕೆ ಬಂದಿದೆ. ವೈಶ್ವಾನರ ಎಂದಾಗಿದೆ. ಇವನು ಎಲ್ಲ ಶಾರೀರಾತ್ಮರಿಂದಲೂ ಅಭಿನ್ನನಾಗಿರುವುದರಿಂದ ವೈಶ್ವಾನರನ ನೆನೆಸ್ಕೊಂಡಿರ್ತಾನೆ ಎಂದು ಬರೆದಿರ್ತಾರೆ. ಇಲ್ಲಿ ಶರೀರಾತ್ಮರುಗಳು, ಇಲ್ಲಿ ಬರೀ ಆಧ್ಯಾತ್ಮಿಕ ತಗೋಬಾರ್ದು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಸ್ಥೂಲ, ಸೂಕ್ಷ್ಮ ಎಲ್ಲ ಮಿಕ್ಸ್ ಮಾಡಿಕೊಂಡು ತಗೊಂಡ್ಬಿಟ್ಟು ಹೋಲ್ಸೇಲ್ ಆಗಿ ಅವನು ವೈಶ್ವಾನರ ಅಂತ ಹೇಳಿರೋದು. ಕನಸಿನಲ್ಲಿ ತೈಜಸ ಅಂತ ಹೇಳಬೇಕು. ಅಲ್ಲೂ ಅಷ್ಟೇ, ಅಲ್ಲೂ ನೀವು ಸ್ಥೂಲ ಸೂಕ್ಷ್ಮ ಎಲ್ಲ ಸೇರಿಸ್ಕೋಬೋದು. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ, ಅಂದರೆ ಆಯಾ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ನೋಡಿದ್ರೂ ಹೊಂದುತ್ತೆ. ಇಲ್ಲ ಎಚ್ಚರದ ದೃಷ್ಟಿಯಿಂದ ನಾನು ನೋಡಿದಾಗ ಸ್ಥೂಲ ಸೂಕ್ಷ್ಮ ಎಲ್ಲ ಸೇರಿಸಿ ತಗೋಬೇಕು. ಕನಸಿನ ದೃಷ್ಟಿಯಿಂದ ನೋಡಿದಾಗಲೂ ಅಲ್ಲಿ ಭಿಕ್ಷುಕನಾಗಿರ್ತಾನೆ, ಅಲ್ಲೂ ಸ್ಥೂಲ ಸೂಕ್ಷ್ಮ ಸೇರಿಸ್ಕೊಂಡು ಹೇಳಿದಾಗ ತೈಜಸ ಅಂತ ಹೇಳ್ತೀವಿ. ಇದು ಕನ್ಫ್ಯೂಷನ್ ಬರೋದಿಲ್ಲಪ್ಪ. ಆದ್ದರಿಂದ ವೈಶ್ವಾನರ ಶಬ್ದವನ್ನು ಪ್ರಯೋಗಿಸುವ ಶ್ರುತಿಯು ಜೀವನನ್ನು ಹೇಳೋದಿಲ್ಲ. ಚೆನ್ನಾಗಿ ಜ್ಞಾಪಕ. ಜೀವ ಅಂದ್ರೆ 19 ಮುಖ, ಈ ಮುಷ್ಟೇ ಮೋರ. ವೈಶ್ವಾನರ ಎಲ್ಲಿ, ಈ ಮುಷ್ಟೇ ಮೋರ ಎಲ್ಲಿ? ಸೊ ಈ ವಿಷಯವನ್ನು ಮಾಂಡಕ್ಯ ಮಂಜರಿ ಸ್ವಾಮಿಗಳು ಸ್ಪಷ್ಟಪಡಿಸಿದ್ದಾರೆ. ಅಲ್ಲೆಲ್ಲ ಯಾವಾಗಲೂ ಈ ಕನ್ಫ್ಯೂಷನ್ ನಮಗೆ ಬರಲಿಲ್ಲ. ಇಲ್ಲಿ ಕಾರಿಕೆಯಲ್ಲಿ 2 ಹೆಸರುಗಳು ಹೇಳಿದ್ರಿಂದ ಕೆಲವರೆಲ್ಲ ತಪ್ಪು ಅರ್ಥ ಮಾಡಿಕೊಂಡು ಹಿಂಗೆ ಗಬ್ಬು ಮಸಿ ಸಗಣಿ ಹಚ್ಕೊಂಡಿದ್ದಾರೆ ಅಂತ. ಆದರೆ ಗೌಡಪಾದ ಕಾರಿಕೆಯಲ್ಲಿ ವೈಶ್ವಾನರ ಬದಲು ವಿಶ್ವ ಅಂತ ಶಬ್ದ ಬಂದಿದೆ. ಸೊ ಈ ಕಾರಿಕೆ ಬರೆಯೋರು ವೈಶ್ವಾನರನನ್ನ ವಿಶ್ವ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲಪ್ಪ. ಅದಕ್ಕೆ ಏನೇನು ಚೇಂಜ್ ಮಾಡಿಲ್ಲ, ಹೆಸರು ಮಾತ್ರ ಬೇರೆ ಹೇಳಿದ್ದಾರೆ, ಅಷ್ಟು ತಿಳ್ಕೊಟ್ರೆ ಸಾಕು. ಇದರಂತೆ ತೈಜಸ, ಪ್ರಾಜ್ಞ ಇವುಗಳಿಗೂ ಅದೇ ತರನೇ. ಇವೆಲ್ಲವೂ ನೀವು ವೈಶ್ವಾನರ, ವಿಶ್ವ ಮತ್ತೆ ತೈಜಸ, ಹಿರಣ್ಯಗರ್ಭ ಮತ್ತೆ ಪ್ರಾಜ್ಞ, ಅವ್ಯಕ್ತಾತ್ಮ, ಪ್ರಾಣಾತ್ಮ, ನೀವು ಏನ್ ಬೇಕಾದ್ರೂ ಬರೀರಿ, ಅವನ ಆತ್ಮನೇ, ಪರಮೇಶ್ವರ ವಾಚಕಗಳೇ ನೋಡ್ರಿ, ಹೊರತು ಜೀವವಾಚಕಗಳ ಅಲ್ಲ. ಆದ್ದರಿಂದ ಇದು ಹೀಗಾದರೆ ಗೌಡಪಾದರು ಉಪನಿಷತ್ನಲ್ಲಿ ಆತ್ಮನ ಪಾದಗಳೆಂದು ವರ್ಣಿಸಿರುವ ವೈಶ್ವಾನರ, ತೈಜಸ, ಪ್ರಾಜ್ಞ ಈ 3 ಒಬ್ಬನೇ ಆತ್ಮನನ್ನ ಹೇಳಕ್ ಬಂದಿದೆ. 3 ಆತ್ಮರಿಲ್ಲ. ನಾನು ಇಷ್ಟೇ ಹೆಸರುಗಳು ಹೇಳಿದ್ನಲ್ಲ, ಅಷ್ಟ ಆತ್ಮರೇನಿಲ್ಲ. ಇರೋದು ಒಬ್ಬನೇ ಆತ್ಮನೇ.
ತೋರ್ತಾ ಇದ್ದಾನೆ. ಚಿನ್ನವೇ ತಲೆಗಾಕೋ ಆಭರಣ, ಸೊಂಟಕ್ಕಾಕೋ ಆಭರಣ, ಕಾಲ್ಗಾಕೊಳ್ಳೋ ಆಭರಣ ಅಷ್ಟೇ. ಪರಮಾತ್ಮನೇ ಅವಸ್ಥೆಯಾಗಿ, ಅವಸ್ಥೆ ಅಂದ್ರೆ ಮತ್ತೆ ಮೂರಿಲ್ಲ ಅಲ್ಲಿ ಮೂರು ಅವಸ್ಥೆ ಇದೆ ವ್ಯವಹಾರದ ದೃಷ್ಟಿಯಿಂದ. ಬಟ್ ಪರಮಾತ್ಮನೇ ಮೂರಲ್ಲ, ಕೋಟಿ ಆಗಲಿ ಮೂವರು ಅವನೇ ತೋರ್ತಾ ಇರೋದು. ಅವನಾದ್ಮೇಲೆ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಆಧ್ಯಾತ್ಮಿಕ, ಅವನೇ ತೋರ್ತಾ ಇರೋದು. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕ ಸ್ಥೂಲ ಸೂಕ್ಷ್ಮ ನೀವೇನ್ ಬೇಕಾದ್ರೆ ಸೇರಿಸ್ಕೊಳ್ರಿ, ಇನ್ನೇನಾದ್ರೂ ಕಾರಣ ಸೇರಿಸ್ಕೊಂಡ್ರೆ ಅದು ಸೇರಿಸ್ಕೊಂಡ್ರೆ ಎಲ್ಲ ಅವನೇ ತೋರ್ತಾ ಇರೋದು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ವೈಶ್ವಾನರ ತೈಜಸ ಪ್ರಾಜ್ಞ ಆಯ್ತಲ್ಲ. ಆತ್ಮನ ಒಂದೊಂದು ಅಂಶವನ್ನ ತಿಳಿಸಿಲ್ಲ ಪೂರ್ಣವಾಗಿ. ಅವನು ಪೂರ್ಣ, ಇವನು ಪೂರ್ಣ, ವೈಶ್ವಾನರನು ಪೂರ್ಣ ಆತ್ಮನೇ. ಅದ್ರಲ್ಲಿ ಅವನು ಡಿಫೆಕ್ಟ್ ಇದೆ, ಅದಕ್ಕೆ ಚತುಷ್ಪಾದಲ್ಲಿ ತೆಗೆದಾಕ್ತಾರೆ. ಅಷ್ಟು ಬಿಟ್ಟರೆ ಅವನ ಆತ್ಮನೇ ಹೇಳ್ತಾರೆ. ಅದು ಏಕ ಏವ ತ್ರಿದಾ ಸ್ಮೃತಃ, ಅದನ್ನೇ ಮೂವರ ಆತ್ಮರನ್ನ ಹೇಳಿಲ್ಲಪ್ಪ, ಒಬ್ಬನನ್ನೇ ನೀವು ಮೂರು ಅಂತ ಅಂದ್ಕೊಂಡಿದ್ದೀರ ಅಂತ ಅಷ್ಟೇ ಹೊರತು ಏನೇನಿಲ್ಲ. ಇದರಂತೆ ತೈಜಸ ಎಂಬ ಪಾದವು, ಪ್ರಾಜ್ಞ ಎಂಬ ಪಾದವು ಉಪನಿಷತ್ತಿಗೂ ಕಾರಿಕವು ಸಮಾನವಾಗಿದೆ. ಉಪನಿಷತ್ನಲ್ಲಿ ತೈಜಸ ಅಂತ ಕರೀತಾರೆ, ಆ ತೈಜಸ ಪ್ರಾಜ್ಞನಿಗೂ ಬೇರೆ ಹೆಸರು ಹೇಳ್ತಾ ಇದ್ದಾರೆ. ಉಪನಿಷತ್ನಲ್ಲಿ ವೈಶ್ವಾನರಂತೆ ತೈಜಸನಿಗೂ ಸಪ್ತಾಂಗ ಇದೆ, ನಮಗೆಲ್ಲ ಗೊತ್ತು. ಆದ್ದರಿಂದ ಅಲ್ಲಿ ತೈಜಸನೆಂದರೆ ಸಮಷ್ಟಿ ರೂಪನಾದ ಈಶ್ವರನೆಂದು ಹೇಳಿದೆ ಎಂಬುದು ಯುಕ್ತವಾಗಿದೆ. ತೈಜಸ ಅಂತಂದ್ರೆ ಅಲ್ಲಿ ಈಶ್ವರನಿಗೆ ಹೇಳಿರೋದು. ಹಾಗೆ ಬೃಹದಾರಣ್ಯಕದಲ್ಲಿ ಕಾಣುವ ಮಧುಬ್ರಾಹ್ಮಣದಲ್ಲೂ ಕೂಡ ಅವನ್ನ ತೇಜೋಮಯ ಅಮೃತಮಯ ಪುರುಷ, ಈ ಪೃಥ್ವಿಯಲ್ಲಿರುವ ತೇಜೋಮಯನಾದ ಅಮೃತಮಯನಾದ ಪುರುಷನಿದ್ದಾನಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಅವನಿಗೆ ತೇಜೋಮಯ ಅಂತ ಕರೆದಿದ್ದಾರೆ. ಕನಸಿನ ಆತ್ಮನಿಗೆ ಆದಿದೈವಿಕ ಪುರುಷನಿಗೂ ಆಧ್ಯಾತ್ಮ ಪುರುಷನಿಗೂ ಐಕ್ಯವನ್ನು ಹೇಳುವಾಗ ತೇಜೋಮಯತ್ವ ಚಿನ್ ಮಾತ್ರತ್ವವನ್ನು ಸಮಾನವಾಗಿಟ್ಟುಕೊಂಡು ಹೇಳಿದೆಯಾದ್ರಿಂದ ಇಲ್ಲಿಯೂ ವೈಶ್ವಾನರನಂತೆ ತೈಜಸನೆಂಬ ಶಬ್ದವನ್ನು ಆದಿದೈವಿಕ ಪರವಾಗಿ ಪ್ರಯೋಗಿಸಿದೆ ಎಂದು ಹಿಡಿಯುವುದು ಯುಕ್ತ. ಆದಿದೈವಿಕ ಅಂದ್ರೆ ಆತ್ಮನ್ನೇ ಹೇಳ್ತಾ ಇದೆ, ಪಾರಮಾರ್ಥವನ್ನೇ ಹೇಳ್ತಾ ಇದೆ, ಈಶ್ವರನನ್ನೇ ಹೇಳ್ತಾ ಇದೆ ಆ ಅರ್ಥದಲ್ಲಿ. ಉಪನಿಷತ್ತಿನ ಭಾಷೆಯಲ್ಲಿ ವಾಸನಮಯವಾದ ಪ್ರಜ್ಞೆಯೇ ತೈಜಸನಿಗೆ ಭೋಜ್ಯ, ವಾಸನಮಯ ಅಂತ. ಇದು ವ್ಯವಹಾರ ದೃಷ್ಟಿಯಿಂದ, ಎಚ್ಚರ ದೃಷ್ಟಿಯಿಂದ ಹೇಳೋದು, ಅದು ನಮಗೆಲ್ಲ ಗೊತ್ತಾಗಿದೆ, ತಿಳಿಯಬೇಕಾಗುತ್ತೆ. ಇನ್ನು ಪ್ರಾಜ್ಞಾ ಅನ್ನೋ ಶಬ್ದಕ್ಕೆ ಪರಮೇಶ್ವರ ವಾಚಕವೇ ಎಂಬುದಕ್ಕೆ ಯಾವ ಸಂದೇಹನೂ ಬರಲ್ಲ. ಪ್ರಾಜ್ಞನಲ್ಲಿ ನಮಗೆ ಕನ್ಫ್ಯೂಷನ್ನೇ ಬರಲ್ಲ. ಯಾಕೆ? ಆ ಶ್ಲೋಕದಲ್ಲಿ ಕ್ಲೀನಾಗಿ ಹೇಳ್ಬಿಡ್ತಾರೆ. ಪ್ರಾಜ್ಞಾ ಅಂತ ಹೇಳುವಾಗ ಪ್ರಾಜ್ಞಾ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಯೋನಿ, ಹೀಗೆಲ್ಲ ಹೇಳ್ಬಿಡ್ತಾರೆ ಅವರು. ಆದ್ದರಿಂದ ಅಲ್ಲಿ ನಮ್ಗೇನು ಪ್ರಶ್ನೆನೇ ಬರವಲ್ಲ. ಸರ್ವೇಶ್ವರ ಅಂತ ಹೇಳ್ಬಿಟ್ಟಿದ್ದಾರೆ, ಸರ್ವಜ್ಞ ಅಂತ ಹೇಳ್ಬಿಟ್ಟಿದ್ದಾರೆ, ಅಲ್ಲಿ ಅಂತರ್ಯಾಮಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಆ ಶ್ಲೋಕದಲ್ಲೇ ಕ್ಲಿಯರ್ ಕಟ್ ಇದೆ, ಕನ್ಫ್ಯೂಷನ್ ಬರೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಾಜ್ಞಾ ಶಬ್ದ ಅಂದ್ರೆ ಏನು? ಪರಮೇಶ್ವರ ವಾಚಕವಾಗಿ ಬ್ರಹ್ಮಸೂತ್ರದಲ್ಲಿ ಅಲ್ಲಲ್ಲಿ ಹೇಳ್ತಾರೆ. ವಾಚಕ ಅಂದ್ರೆ ಓಂ ಅಂತ ಹೇಳಿದಕ್ಕೆ ವಾಚಕ ಅಂತ ಹೇಳಿದ್ವಲ್ಲ, ಉಪದಾನ, ಉಪದೇಯ, ಉಪದಾನ, ಉಪದಾನ ಅಂತ ಹೇಳಿದ್ವಲ್ಲ, ಹಾಗೆ ಇಲ್ಲಿ ಹೆಸರು ಏನಂತ, ಪ್ರಾಜ್ಞಾ ಅನ್ನೋ ಹೆಸರು, ಅದಕ್ಕೋಸ್ಕರ ವಾಚಕ ಅಂತಾರೆ. ಸೊ ಭಾಷ್ಯಕಾರರು ಕೂಡ ಪ್ರಜ್ಞಪ್ತಿ ಮಾತ್ರಂ ಅಸ್ತೈವ ಸಾಧಾರಣಂ ರೂಪಂ ಇತಿ ಪ್ರಾಜ್ಞ. ಇವನಿಗೆ ಚೈತನ್ಯ ಮಾತ್ರ, ಇವನ ಹೆಸರೇ ಚೈತನ್ಯ. ಪ್ರಾಜ್ಞಾ ಅಂದ್ರೆ ಪ್ರಜ್ಞೆ ಅಥವಾ ಬೆಳಕು, ಆ ಅರ್ಥ ಸ್ವಲ್ಪ ಬರುತ್ತೆ. ಅದಕ್ಕೆ ಚೈತನ್ಯ ಮಾತ್ರ, ಇವನಿಗೆ ಅದೇ ಅಸಾಧಾರಣ ರೂಪವಾಗಿದೆ. ಆ ಬೆಳಕು ಯಾವಾಗ ಇರಲ್ಲಪ್ಪ, ಯಾವಾಗಲೂ ಇರುತ್ತೆ. ಆದ್ದರಿಂದ
ನೋಡುವವನ ದ್ರಷ್ಟೃ ಎಂದೂ ಲೋಪವಾಗೋದಿಲ್ಲ, ಇಲ್ದಂಗಾಗೋದಿಲ್ಲ. ಬೇರೆವೆಲ್ಲ ಇಲ್ಲದೆ ಇರ್ಬೋದು, ಅವನು ಇದ್ದೇ ಇರ್ತಾನೆ ಅಂತ ಸೂತ್ರ ಭಾಷೆಯಲ್ಲೂ ಕೂಡ ಪ್ರಾಜ್ಞಃ ಪರಮೇಶ್ವರ ಸರ್ವಜ್ಞ ತ್ವಲಕ್ಷಣಯ ಪ್ರಜ್ಞಯ ನಿತ್ಯಮವಿ ಯೋಗಾತ್ ಅಂತ ಸೂತ್ರ ಭಾಷೆಯಲ್ಲೆಲ್ಲ ಹೇಳಿದ್ದಾರೆ. ಅಲ್ಲಿಗೆ ಪ್ರಾಜ್ಞನೆಂದರೆ ಪರಮೇಶ್ವರನೇ. ತೈಜಸ ಮತ್ತೆ ವೈಶ್ವಾನರ, ವಿಶ್ವ, ನೀವೇನು ಬೇಕಾದರೂ ಕರೀರಿ, ಪರಮೇಶ್ವರನೇ, ಆತ್ಮನೇ, ಓಂಕಾರವೇ, ಬ್ರಹ್ಮವೇ. ಯಾಕೆ ಅಂದರೆ ಸರ್ವಜ್ಞತ ಲಕ್ಷಣವಾದ ಪ್ರಜ್ಞೆಯು ಯಾವಾಗಲೂ ಅವನು ಬಿಟ್ಟು ಅಗಲೇ ಇರೋದಿಲ್ಲ. ಸರ್ವಜ್ಞ ಅಥವಾ ಬೆಳಕು, ನಮ್ಗೆ ಸರ್ವಜ್ಞಾನಕ್ಕಿಂತ ಬೆಳಕು. ಸರ್ವಜ್ಞ ಅಂದರೂ ಅದೇ. ಸರ್ವಜ್ಞ ಅಂದರೆ ವಾಚ್ ರಿಪೇರಿ ಮಾಡಕ್ಕೆ ಬರುತ್ತಾ, ಏರೋಪ್ಲೇನ್ ಬಿಡಕ್ಕೆ ಬರುತ್ತಾ, ರೈಲ್ ರಿಪೇರಿ ಮಾಡಕ್ಕೆ ಬರುತ್ತಾ? ಸರ್ವಜ್ಞ ಅಂದರೆ ಅವನ ಜ್ಞಾನ ಯಾವಾಗಿರೋಲ್ಲ. ಗಾಢನಿದ್ರಲ್ಲಿ ಜ್ಞಾನ ಇರೋಲ್ವಾ, ಬೆಳಕಿರೋಲ್ವಾ? ನೀವು 100 ಪ್ರಶ್ನೆ ಕೇಳ್ರಿ, ಆವಾಗಲ್ಲ, ಎದ್ದ ಮೇಲೆ ಟಕಟಕ ಉತ್ತರ ಕೊಡ್ತಾನೆ. ನೆನಪಲ್ಲ ಇದು, ಸ್ಮೃತಿ ಅಲ್ಲ, ಪ್ರತ್ಯಭಿಜ್ಞವೂ ಅಲ್ಲ ಅನ್ನೋದನ್ನ ಚೆನ್ನಾಗಿ ನಾವು ಮಂದಕ್ಕೆ ಮಾಡ್ಕೊಂಡಿದ್ದೀವಿ. ಈ ಕಾರಣದಿಂದ ಪ್ರಾಜ್ಞ ಎಂದರೆ ಪ್ರಾಯೇಣ ಅಗ್ನಃ. ನೋಡ್ರಿ, ಬೇರೆಯವರು ಈಗ ಹೆಂಗೆ ಸಗಣಿ ಹಚ್ಚುತ್ತಾರೆ ಅನ್ನೋದಕ್ಕೆ ಗೌಡಪಾದರು ಮತ್ತು ಮಾಂಡಿಕ್ಯ ಉಪನಿಷತ್ನಲ್ಲಿ ಅವರು ಸ್ಪಷ್ಟವಾಗಿ ತಿಳಿಸಿದ್ರು. ಈಗಿನ ವೇದಾಂತಿಗಳು ಯಾರು ಪಂಚಪಾದಿಕ ಭಾಮತಿಕಾರರು ಇವರೆಲ್ಲ ಬಂದಿದ್ದೆ ಅವರು ನೋಡ್ರಿ ಎಷ್ಟು ಬುದ್ಧಿವಂತರು. ಅವರು ಪ್ರಾಜ್ಞಾ ಅಂದರೆ ಅವರು ಅರ್ಥ ಮಾಡಿರೋದು, ಗೌಡಪಾದರು ಶಂಕರಾಚಾರ್ಯರು ಯಾವ ಅರ್ಥ ಮಾಡಿದ್ರು ವ್ಯತ್ಯಾಸ ನೋಡ್ರಿ. ಇವರು ಅರ್ಥ ಮಾಡ್ತಾರೆ ಸಗಣಿ ಹಚ್ಚೋದು ಹೆಂಗೆ, ಪ್ರಾಜ್ಞಾ ಎಂದರೆ ಪ್ರಾಯೇಣ ಅಗ್ನಃ, ಅವನ ಪ್ರಜ್ಞಾನ ಘನ, ಅವನ ಸರ್ವಜ್ಞ ಪರಮೇಶ್ವರ ಅಂತ ಹಂಗೆ ಕರೆದ್ರೆ ಇವನು ಅಗ್ನ ಸ್ವರೂಪ ಅಂತ ಮಾಡಿಟ್ರು. ಈ 19 ಮುಖಗಳಿದೆಯಲ್ಲ ಅವನಿಗಿಂತ ವರ್ಸ್ಟ್ ಮಾಡಾಕಲ್ಲ. ಅಗ್ನಃ, ಬಹಳವಾಗಿ ಅಗ್ನ ಉಳ್ಳವನಂತೆ ಎಂದು ಅರ್ಥವನ್ನು ತೆಗೆದು ಸುಷುಪ್ತ ಅಭಿಮಾನಿಯಾದ ಜೀವನು ಎಂದು ಕಲ್ಪಿಸಿರುವ ಈಚನ ವೇದಾಂತಿ ಗ್ರಂಥಕರ್ತೃಗಳು ಮತವು ಶ್ರುತಿಗೂ ಭಾಷ್ಯಕ್ಕೂ ಎಲ್ಲ ಉಪನಿಷತ್ತುಗಳು ಪ್ರಸ್ಥಾನೋತ್ತರ ಭಾಷ್ಯಕ್ಕೂ ವಿರುದ್ಧವಾಗಿದೆ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಹೀಗೆ ಅದಕ್ಕೋಸ್ಕರನೇ ಮೂಲ ವಿದ್ಯೆ ಇದೆ, ಗಾಢನಿದ್ರೆಯಲ್ಲಿ ಇವೆಲ್ಲ ನಾವು ಅದ್ರ ಬಗ್ಗೆ ಬೇಕಾದಷ್ಟು ಚಿಂತನೆ ಮಾಡಿದ್ದೀವಿ. ಸೊ ಹಾಗಾದ್ರೆ ಏನಾದರೂ ಆಗ್ಬಿಟ್ರೆ ಅದನ್ನೇ ಕಾರಣ ವಿದ್ಯೆ ಅಂತ ಹೇಳಿರೋದು. ನಮಗೆಲ್ಲ ಗೊತ್ತು ಇವ್ರು ಕಾರಣ ವಿದ್ಯೆ ಅಂತ ಯಾಕೆ ಹೇಳಿದ್ರು ಅಂತ. ನಾವು ಹೇಳಿರೋ ಗೌಡಪಾದರು ಯಾರಾದರೂ ಆಗಲಿ ಕಾರಣ ವಿದ್ಯೆ ಮಾಂಡಿಕ್ಯ ಉಪನಿಷತ್ನಲ್ಲೂ ಹೇಳ್ತಾರೆ ಅದನ್ನು ಅಂತ ಹೇಳಿದ್ರೆ, ಇವರು ಅದನ್ನ ಅಲ್ಲೊಂದು ಕಾರಣ ಶರೀರ ಇದೆ ಅಂತ ತಗೊಂಬಂದು ಗೂಬೆ ಗುಂಡ್ರಿಸಿದ್ರೆ ಶರೀರ ಇದೆಯೇನೋ ಅಲ್ಲಿ, ಅವರು ಬಡ್ಕೊತಾರೆ ಅಲ್ಲಿ ಅಂಗಗಳಿಲ್ಲ ಅಂತ, ಇವರು ಅದನ್ನು ಶರೀರ ತಗೊಂಬಂದು ಕೊಂಡಿಸ್ತಾರೆ. ಹೀಗೆ ಈಗ ನಿಮ್ಮ ಗಾಢನಿದ್ರೆಯಲ್ಲೂ ನೀವು ಆತ್ಮನ ನೋಡ್ಕೊಳಕ್ಕಾಗದೆ ಇದ್ರೆ ಇನ್ನೆಲ್ಲಿ ನೋಡ್ಕೊತೀರಾ? ಚತುಷ್ಪ ಸ್ವಾಮಿ ಅದ್ಯಾವಾಗ ಸಮಾಧಿ ಮಾಡ್ಬೇಕು. ನೀವು ಸಮಾಧಿ ಮಾಡಿ ನಿಮ್ಗೆ ಅದು 4ನೇ ಪಾದ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಅಲ್ಲಿಗೆ ಹೋಯ್ತು. ಇದು ಪಂಡಿತರ ಸೊತ್ತು ಅಲ್ಲ, ಯೋಗಕ್ಕೆ ಸೇರ್ಕೊಂಡ್ಬಿಡ್ತು. ಆ ಯೋಗ ಸಾಧನೆ ಮಾಡಿ ಯಾವನೋ ಒಬ್ಬನು ಆ ಸಮಾಧಿ ಪಡೆದಾಗ ಅದು 4ನೇ ಸ್ಥಿತಿನಂತೆ. ಅದನ್ನು ಆರಾಮಾಗಿ ನಿದ್ದೆಗೆ ತಂದು ಓದ್ಬಿಟ್ರು ಗೌಡಪಾದರು ಇವರೆಲ್ಲ, ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ, ನಮ್ಗೆ ಅರ್ಥ ಆಗ್ತಾ ಇದೆ. ಅಂದರೆ ನಮಗೆ ನಾವು ಬುದ್ಧಿವಂತರಂತಲ್ಲ, ನಮಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತಿಳಿಸ್ಕೊಟ್ಟಿರೋದ್ರಿಂದ ಚೆನ್ನಾಗಿ ಅರ್ಥ ಆಗಿದೆ. ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ. ವಿಶ್ವಾದಿನಾಮಗಳ ಅರ್ಥ ನಿರ್ಣಯದಿಂದ ಪ್ರಯೋಜನ ಏನು? ಈಗ ಇವುಗಳ ಅರ್ಥ ನಮ್ಗೆ ತಿಳಿಸ್ಕೊಟ್ರು, ನಮಗೇನು ಪ್ರಯೋಜನ? ಈ ಕನ್ಫ್ಯೂಷನ್ ಇರೋಲ್ಲ, ಅದು ಇಂಪಾರ್ಟೆಂಟ್. ಇದರಿಂದ ನಮಗೆ ಲಾಭ ಏನಪ್ಪ? ಶ್ರುತಿಯಲ್ಲಿರುವ ವೈಶ್ವಾನರ ತೈಜಸ ಪ್ರಾಜ್ಞ ಆದಿದೈವಿಕವಾದ ಈಶ್ವರ ರೂಪ ವಿಶೇಷಗಳೇ ಅಷ್ಟೇ, ಅಂದರೆ ಆತ್ಮನೇ. ವೈಶ್ವಾನರ ತೈಜಸ ಪ್ರಾಜ್ಞ ಅಂತ ಹೇಳ್ತಾರೋ ಅವನು ಆದಿದೈವಿಕ ಅಂತಂದರೆ ಈಶ್ವರ ಅಥವಾ ಆತ್ಮ ಬ್ರಹ್ಮ ಅವನೇ.
ಅವನನ್ನೇ ಕಾರಿಕೆಯಲ್ಲೂ ಕೂಡ ಅದೇ ಅರ್ಥ ಬರೋಂಗ್ ಹೇಳಿದ್ದಾರೆ ಹೊರತು ವ್ಯಷ್ಟಿ ಸಮಷ್ಟಿ ಅನಾತ್ಮನ್ ತಗೊಂಬಂದು ಹೇಳಿಲ್ಲ. ವಿಶ್ವ ವೈಷ್ಣವರೆಂಬ ಶಬ್ದಗಳು ಜೀವೇಶ್ವರ ವಾಚಕಗಳು ಅಲ್ಲ, ಹೊಡೆದಾಕ್ಬೇಕಲ್ಲ ನಮ್ಮ ಮನಸ್ಸಿನಲ್ಲಿದ್ದರೆ. ಆದ್ದರಿಂದ ಉಪನಿಷತ್ತಿನಲ್ಲಾಗಲಿ ಕಾರಿಕೆಗಳಲ್ಲಾಗಲಿ, ಕಾರಿಕೆಗಳಲ್ಲಿ 4 ಕಾರಿಕೆಗಳಲ್ಲಾಗಲಿ ಎಲ್ಲಿಯೂ ಕೂಡ ಈ ವಿಶ್ವನ ಈ 3ಕ್ಕೆ ಎಚ್ಚರ ಕನಸು ನಿದ್ದೆಗೆ ಹೆಸರುಗಳು ಹೇಳಿದ್ರಲ್ಲ, ಹೆಸರುಗಳು ಬೇರೆ ಇರ್ಬೋದು, ಇವು ಯಾರೂ ವ್ಯಷ್ಟಿ ಜೀವರ ಹೆಸರುಗಳು ಅಂತ ತಗೊಂಡು ಬರಲೇಬಾರ್ದು. ಅದು ಇಂಪಾರ್ಟೆಂಟ್ ಆಗಿಂದ. ಆದ್ದರಿಂದ ಹಾಗಾದರೆ ನೀವು ಹೇಳಿದ್ದಕ್ಕೆ ಅಂಗಗಳಿದೆಯಲ್ಲ, ಹೌದು, ಸೋಪಾಧಿಕ ಪರಮೇಶ್ವರನ ಹೆಸರುಗಳು ಸೋಪಾಧಿಕ. ಅದಕ್ಕೆ ಹೀಗೆ ನಿರ್ಣಯಿಸಿದ್ರಿಂದ ದೊರಕುವ ಫಲ ಏನು ಅಂತಂದ್ರೆ, ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪವಾದ ಉಪಾಧಿಗಳಿಂದ ಅದ್ವಿತೀಯನಾದ ಪರಮೇಶ್ವರನಿಗೆ ವಿರಾಟತ್ವ ವೈಶ್ವಾನರ ವಿಶ್ವ ಎಂದು ಹಿರಣ್ಯ ನೋಡಿ ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪವಾದ ಉಪಾಧಿಗಳಿಂದ, ಇಲ್ಲಿ ಎಚ್ಚರದಲ್ಲಿ ಸ್ಥೂಲ ಶರೀರ, ಎಚ್ಚರದಲ್ಲಿ ಸ್ಥೂಲ ಶರೀರ ಇದ್ರೂ ಅದರ ಜೊತೆಯಲ್ಲಿ ಸೂಕ್ಷ್ಮ ಶರೀರ ಇದೆ, ಆತ್ಮನಿದ್ದಾನೆ. 3 ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಈ ಸ್ಥೂಲ ಸೂಕ್ಷ್ಮ ಉಪಾಧಿ ಆತ್ಮನಿಗೆ. ಹಾಗೆ ಕನಸಿನಲ್ಲಿ ಒಂದು ಬಿಟ್ಕೊಂಡ್ರು, ಕನಸಿನಲ್ಲಿ ಬರೀ ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಆತ್ಮ, ಅಲ್ಲಿ ಆತ್ಮನಿಗೆ ಬರೀ ಲಿಂಗ ಶರೀರ ಅಷ್ಟೇ, ಏನದು ಉಪಾಧಿ. ಈಗ ಗಾಢ ನಿದ್ರೆಯಲ್ಲಿ ಅವನಿಗೆ ಏನಂತ ಕರೆದ್ರು, ಕಾರಣತ್ವ ಉಪಾಧಿ. ಕಾರಣ ಏನಮ್ಮ? ಗಾಢ ನಿದ್ದೆಯಲ್ಲಿ ಅವ್ಯಾಕೃತ ಆತ್ಮ ಅಂತ ಅಲ್ವಾ ಸರ್? ಅಲ್ಲ, ಅವ್ಯಾಕೃತಾತ್ಮ ಸರಿ. ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಕಾರಣತ್ವ ರೂಪ. ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪ. ಇಲ್ಲಿ ಕಾರಣತ್ವ ಅಂತಂದ್ರೆ ಇಲ್ಲಿ ಕಾರಣ ಅಂತ ಅಂದಿದ ತಕ್ಷಣ ಆ ಬೀಜ ರೂಪದಲ್ಲಿ ಇರೋದನ್ನೇ ಕಾರಣತ್ವ ರೂಪ ಅಂತ ಕರೆದಿದ್ದಾರೆ. ಅದೇ ತಾನೇ ಉಪಾಧಿ. ಅಲ್ಲಿ ಅವನು ಬೀಜ ರೂಪದಲ್ಲಿ ಇರುತ್ತೆ. ಯಾಕೆ? ಎದ್ಮೇಲೆ ಮತ್ತೆ ನಾನು ತೋರ್ಕೊಳ್ಳುತ್ತೆ. ಅಲ್ಲಿ ಓದೋರು ಆತ್ಮನಾಗಿರ್ತಾರೆ. ಹುಲಿ ಹೋಗ್ಲಿ ಅಥವಾ ಆಧ್ಯಾತ್ಮಿಕ ಪ್ರಪಂಚವಾಗಿ ಯಾರಾದ್ರೂ ಹೋಗ್ಲಿ, ಆದಿ ಭೌತಿಕವಾಗಿ ಯಾರಾದ್ರೂ ಹೋಗ್ಲಿ, ಆದಿ ದೈವಿಕವಾಗಿ ಯಾರಾದ್ರೂ ಹೋಗಲ್ರಿ, ಎಲ್ಲ ಉಪಾಧಿಗಳನ್ನ ಪಡ್ಕೊಂಡು ಆತ್ಮನಾಗಿರ್ತಾರೆ. ಎದ್ದ ಮೇಲೆ ಮತ್ತೆ ಓದಿ ಪಿಶಾಚಂದ್ರ ಬಂದ್ಯ ಗವಾಕ್ಷಿಂತ ಎದ್ದು ಬರ್ತಾರೆ. ಅಂದ್ರೆ ಅವರವರ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಹಾಗೆ ಇರುತ್ತೆ, ಮುಕ್ತರು ಆಗೋಲ್ಲ ಅಂದದಕ್ಕೆ ಅಲ್ಲಿ ಕಾರಣ ಅಂತ ಹೇಳಿದ್ರು. ಅದನ್ನ ಕಾರಣ ಬೀಜ ಅಂತ ನಮಗ್ ಸ್ಪಷ್ಟವಾಗಿ ಗೊತ್ತು. ಅಲ್ಲಿ ಕಾರಣ ಅಂತ ಕರೆದಿದ್ದು ಯಾಕೆ ಅಂದ್ರೆ ಅಗ್ರಹಣ ಅಂತ. ಎರಡನೇದು, ಇದು ಕಾರಣ ಇದಿರೋದ್ರಿಂದ ಕಾರ್ಯ, ಅದರಿಂದ ಏನು ಎಚ್ಚರ ಕನಸು ತಪ್ಪಾಗಿ ತಿಳ್ಕೊಂತೀರಾ. ಜನಕ ಮಹಾರಾಜ ಭಿಕ್ಷುಕ ಅಂತ ತಿಳ್ಕೊಂತೀರಾ, ಮುಗಿದೋಯ್ತು, ಅದು ಕಾರ್ಯ ಅಂತ ಹೇಳಿದ್ದಾರಲ್ಲ. ಇದಕ್ಕೆ ಆ 3ರಲ್ಲೂ ಉಪಾಧಿಗಳನ್ನ ತೆಗೆದಾಕ್ಬಿಟ್ರೆ ಅದ್ವಿತೀಯನಾದ ಪರಮೇಶ್ವರನಿಗೆ ವಿರಾಟ್ ವೈಶ್ವಾನರ ಅಥವಾ ವಿಶ್ವ ಅಂತ ಎಚ್ಚರ ಕರೆದ್ರು. ಕನಸಿಗೆ ಹಿರಣ್ಯ ಗರ್ಭ ಮತ್ತೆ ತೈಜಸ ಎಲ್ಲ ಒಂದೇ. ಇನ್ನ ನಿದ್ದೆನಲ್ಲಿ ಪ್ರಾಜ್ಞಾ ಅಥವಾ ಅವ್ಯಾಕೃತಾತ್ಮ, ಇಲ್ಲಿ ಪ್ರಾಜ್ಞಾ ಅಂತ ಕರೆದ್ರು, ಇನ್ನೊಂದು ಕಡೆ ಪ್ರಾಣ ಅಂತ ಕೂಡ ಕರೀತಾರೆ ಮುಂದಕ್ಕೆ ನೋಡೋಣ. ಹೀಗೆ ನಾದ ಈಶ್ವರನೆಂದು 3 ಬೇರೆ ಬೇರೆ ಹೆಸರುಗಳು ಬಂದಿವೆ ಹೊರತು ಇವರು 3 ಬೇರೆ ಬೇರೆ ಆತ್ಮರಲ್ಲ. ಈಗ ನೀವು ಅದು ಇದು ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಒಂದು 9 10 1 ಡಜನ್ ಆತ್ಮರಾಗ್ಬಿಡ್ತಾರೆ. ಆಮೇಲೆ ಹಂಗೆಲ್ಲ ಏನಿಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ಇದನ್ನ ಸ್ಪಷ್ಟಗೊಳಿಸ್ತಾರೆ. ಇವತ್ತು ಶ್ರೀಧರ್ ಅವರು ಬರಲಿಲ್ಲ. ಶ್ರೀಧರ್ ಅವರು ಯಾವಾಗಲೂ ಪರಮಾರ್ಥ ಚಿಂತಾಮಣಿಯಲ್ಲಿ ನಮಗೆ 135ನೇ ಪೇಜ್, ಅದು 65 64 ಇದೆ. ಅದರ ಹಿಂದಿಂದು 62 63 64 65 ನೀವು ಮಾಡ್ಬೇಕು ಸಾರಿ, ಇನ್ನೊಂದು ಸಾರಿ ಅಂತ ಹೇಳ್ತಾ ಇದ್ರು. ಅದನ್ನ ಕಾರಿಕೆಯಲ್ಲಿ ಕೂಡ ತೋರಿಸಿದ್ದಾರೆ.
ಆ ಪೇಜನ್ನು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಸ್ವಾಮಿಗಳು ಬರೆದಿರೋದು ಆ ಪರಮಾರ್ಥ ಚಿಂತಾಮಣಿಗೆ ತುಂಬ ಮುಖ್ಯ. ಅಲ್ಲಿ ಹೇಳ್ತಾರೆ, ಗಾಢನಿದ್ರೆ ಅನುಭವದಲ್ಲಿ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ಬಿಟ್ವಿ, ಸರಿ, ಎಚ್ಚರದಲ್ಲೂ ಕೂಡ ನಾ ಅನುಭವವನ್ನು ನೋಡ್ಕೊಳ್ಳೋಕೆ ಬರುತ್ತಾ ಅಂತ ಪ್ರಶ್ನೆ. ಬರುತ್ತೆ ಅಂತ ತಗೊಂಡು ಅಲ್ಲಿ ತೋರಿಸ್ತಾರೆ. ಅದನ್ನೆಲ್ಲ ನಾವು ನೋಡಿದ್ವಿ. ಇದಾದ್ಮೇಲೆ ಅದನ್ನು ಒಂದ್ಸಾರಿ ಮಾಡೋಣ, ಸಾಧನೆಗೆ ತುಂಬ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಈಗ ಇಷ್ಟೊತ್ತು ಎಚ್ಚರದಲ್ಲಿ ಆತ್ಮನ್ ತೋರಿಸಿದ್ರು, ಕನಸಿನಲ್ಲಿ ತೋರಿಸಿದ್ರು, ನಿದ್ದೆಯಲ್ಲಿ ತೋರಿಸಿದ್ರು. ಅಲ್ಲಿಗೆ ನಾನು ನಿದ್ದೆಯಲ್ಲಿ ನೋಡ್ಕೊಳಕ್ ಹೋಗ್ಬೇಕು, ಆತ್ಮನ್ ನೋಡ್ಕೋಬೇಕಾದ್ರೆ. ಇಲ್ದರೆ ಕನಸಿನಲ್ಲಿ ಏನು ನೋಡ್ಕೊಳಕ್ ಬರಲ್ಲ. ಎಚ್ಚರದಲ್ಲೂ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಕನಸಿನಲ್ಲಿ ಮೋಕ್ಷ ಆಗೋಲ್ಲ, ನಿದ್ದೆಯಲ್ಲೂ ಆಗೋದಿಲ್ಲ. ನಮಗೆ ಗುರು, ಶಿಷ್ಯ, ಶಾಸ್ತ್ರ ನಾನು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಎಲ್ಲ ಎಚ್ಚರದಲ್ಲೇ. ನನಗೆ ಅಜ್ಞಾನ ಇರೋದು ಎಚ್ಚರದಲ್ಲಿ, ಜ್ಞಾನ ಆಗಬೇಕಾಗಿರೋದು ಎಚ್ಚರದಲ್ಲಿ, ನನಗೆ ದುಃಖ ಇರೋದು ಎಚ್ಚರದಲ್ಲಿ, ನನಗೆ ಸುಖ ದುಃಖ ಹೋಗಿ ಆನಂದ ಸಿಗ್ಬೇಕಾದ್ರೆ ಎಚ್ಚರ, ಗುರು ಶಿಷ್ಯರು ಭೇಟಿ ಆಗೋದು ಎಚ್ಚರದಲ್ಲಿ. ಅಫ್ಕೋರ್ಸ್ ಕನಸಿನಲ್ಲಿ ಅದರ ಸೂಚನೆಗಳನ್ನು ಕೊಡಬಹುದು, ಇಲ್ಲ ಅಂತ ಅನ್ನಲಿಲ್ಲ. ಆದರೆ ಅಲ್ಲಿ ನಿಮಗೆ ಕೆಲವು ಸಾರಿ ಉಪದೇಶನೂ ಕೊಡಬಹುದು, ಮತ್ತು ನೀವು ಸಾಧನೆ ಮುಂದುವರಿಸೋದು ಎಚ್ಚರದಲ್ಲೇ. ಆದ್ದರಿಂದ ಇಲ್ಲಿ ಮೂರನ್ನು ಒಟ್ಟಿಗೆ ಒಂದರಲ್ಲಿ ಎಚ್ಚರದಲ್ಲಿ ನೋಡ್ಕೊಳ್ಳೋಕೆ ಬರುತ್ತಾ ಅಂತ ಒಂದು ಪ್ರಶ್ನೆ ತೆಗೆದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಚ್ಚರದಲ್ಲಿರೋ ವೈಶ್ವಾನರನ್ನ ಅಥವಾ ವಿಶ್ವನನ್ನ, ಕನಸಿನಲ್ಲಿರೋ ತೈಜಸ ಅಥವಾ ಹಿರಣ್ಯ ಗರ್ಭನನ್ನ, ನಿದ್ದೆಯಲ್ಲಿರೋ ಪ್ರಾಜ್ಞನನ್ನ, ಅವ್ಯಾಕೃತ ಆತ್ಮನನ್ನ ನಾನು ಎಚ್ಚರದಲ್ಲೇ ನೋಡ್ಕೊಳ್ಳೋಕೆ ಬರುತ್ತಾ ಅಂತ ಪ್ರಶ್ನೆ ತೆಗೆದು ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನ ನೋಡೋಣ. ಕೃಷ್ಣವೇಣಿಯವರೇ, ಆ ಶ್ಲೋಕ ಓದ್ತೀರಾ? 2ನೇ ಶ್ಲೋಕ. ವಿಶ್ವಾದಿಗಳ ಅನುಭವವು ಜಾಗೃತ ಅವಸ್ಥೆಯಲ್ಲಿಯೂ ಇದೆ. ಓದ್ತೀನಿ. ದಕ್ಷಿಣಾಂಶೆ ವಿಶ್ವೋ ಮನಸ್ಯಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಾ ತ್ರಿಧಾ ದೇಹೇ ವ್ಯವಸ್ಥಿತಃ. ಅಷ್ಟೇ. ಇಲ್ಲಿ ಎಚ್ಚರ, ಕನಸು, ನಿದ್ದೆಯಲ್ಲಿ ಏನು ನಮ್ಗೆ ಅನುಭವ ಆಗ್ತಾ ಇದೆಯೋ, ಆತ್ಮನ ಗುರುತಿಸ್ತಾ ಇದ್ದೀವೋ, ಎಚ್ಚರದಲ್ಲಿ ನಮ್ಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅದು ಕನ್ನಡದಲ್ಲಿ ಸ್ವಾಮಿಗಳ ಅರ್ಥ ಸ್ಪಷ್ಟವಾಗಿ ಬರ್ತಿದ್ದಾರೆ. ಬಲಗಣ್ಣಿನ ದ್ವಾರದಲ್ಲಿ ವಿಶ್ವನ್, ಇಲ್ಲಿ ಬಲಗಣ್ಣಂತ ಇಟ್ಕೊಂಡ್ರೆ ಕಣ್ಣಿನಲ್ಲಿ ವಿಶ್ವನನ್ನು ನೋಡ್ಕೋಬಹುದು. ವಿಶ್ವ ವೈಶ್ವಾನರನ್ನು ನೋಡ್ಕೋಬೇಕಾದ್ರೆ ಕಣ್ಣಲ್ಲೇ ನೋಡ್ಕೋಬಹುದು. ಹಾಗಾದ್ರೆ ನಿಮ್ಮ ಕನಸನ್ನು ಎಲ್ಲಿ ನೋಡ್ಕೊತೀರಾ? ಮನಸ್ಸು. ಯಾಕೆ? ಅದು ಎಚ್ಚರದ ಮನಸ್ಸು ಸಂಸ್ಕಾರವನ್ನು ತಗೊಂಡ್ಬಂದು ಕನಸಾಗುತ್ತೆ ಅಂತ ಎಚ್ಚರದ ದೃಷ್ಟಿಯಿಂದ ಹೇಳಿದೆ. ಅದಕ್ಕೋಸ್ಕರ ನೀವು ಅಲ್ಲಿ ಕನಸನ್ನ, ಈ ವಿಚಾರವನ್ನು ಎಲ್ಲಿ ನೋಡ್ಕೋಬಹುದು? ಮನಸ್ಸಿನಲ್ಲಿ ನೋಡ್ಕೋಬಹುದು. ಹಾಗಾದ್ರೆ ಗಾಢ ನಿದ್ರೆಯಿಂದ ಎಲ್ಲಿ ನೋಡ್ಕೊತೀರಾ? ಗಾಢ ನಿದ್ರೆ, ಹೃದಯ, ಮನಸ್ಸು ಎಲ್ಲಿ ಸ್ವಿಚ್ ಆಫ್ ಆಗುತ್ತೋ ಮನಸ್ಸು. ಈಗ ಒಂದು ಆಫೀಸ್ನಲ್ಲಿ ಬೆಳಿಗ್ಗೆಯಿಂದ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಆಫೀಸ್ ಕೆಲಸ ಎಲ್ಲ ಮುಗ್ದಿದ ತಕ್ಷಣ ಆ ಒಂದು ಫೈಲು, ಪೇಪರ್ಗಳೆಲ್ಲ ಒಂದು ಸೂಟ್ ಕೇಸ್ನಲ್ಲಿ ಹಾಕ್ಕೊಂಡು ಮನೆಗೆ ಬರ್ತಾನೆ. ಹಾಗೇ ಎಚ್ಚರ ಕನಸುಗಳಲ್ಲಿ ನಾವು ಕೆಲಸ ಮಾಡಿ ನಮ್ಮ ಫೈಲ್ಗಳನ್ನೆಲ್ಲ ಮನೆಗೆ ಹೇಗೆ ತೊಗೊಂಬರ್ತೀವೋ ಹಾಗೆ ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿ ಅಥವಾ ಒಂದು ಫೈಲ್ನಲ್ಲಿ, ಅವನ ಸೂಟ್ ಕೇಸ್ನಲ್ಲಿ ಇರುತ್ತೆ. ಮತ್ತೆ ಎದ್ದಾಗ ಆ ಸೂಟ್ ಕೇಸಿಂದ ತೆಕ್ಕೋಬಹುದು. ಹಾಗೆ ಗಾಢನಿದ್ರೆಯಲ್ಲಿ ಎಲ್ಲಿರ್ತಾನೆ ಅವನು? ಹೃದಯಕ್ಕೆ ಇಳಿದಿರ್ತಾನೆ. ಎಚ್ಚರ ಅನ್ನೋದು ಆಫೀಸ್, ನಿದ್ದೆ ಅಂತ ಅನ್ನೋದು ಹೃದಯ, ಅಲ್ಲಿ ಹೃದಯಕ್ಕೆ ಇಳಿತಾನೆ ಅಂತ ಒಂದು. ಮತ್ತೆ ನಮಗೆ ನಿದ್ದೆ ಹೇಗಾಗುತ್ತೆ ಅಂತ ಹೇಳಿದಾಗ ಶಾಸ್ತ್ರದಲ್ಲೂ ಕೂಡ ಹಾಗೆ ಹೇಳ್ತಾನೆ. ಎಚ್ಚರದಲ್ಲಿದ್ದಾಗ ಈ ನಾಡಿಗಳಲ್ಲಿ ಪ್ರಾಣ ಹರಿತಾ ಇರೋದು ಮೇಲ್ಗಡೆ ಹಾಗೆ, ಇದರಿಂದ ಸುಷುಮ್ನ ನಾಡಿನಲ್ಲಿ ಮೇಲ್ಗಡೆಯಿಂದ ಕೆಳಗೆ ಬರ್ತಾ ಬಣ್ಣಗಳು ಬದಲಾವಣೆ ಆಗುತ್ತೆ. ಅಲ್ಲಿ ಬರುವ ಕನಸಾಗುತ್ತೆ ಅಂತಾರೆ. ನನಗದು ಇನ್ನೂ ಅಷ್ಟೊಂದು ಕರೆಕ್ಟ್ ಅಂತ ಅನಿಸಲ್ಲ. ನಿದ್ದೆಗೆ ಹೋಗಿ ಕನಸಾಗುತ್ತೆ ಅಂತ ನನಗೆ ಅನಿಸೋದು. ನನ್ನ ಇದು ವೈಯಕ್ತಿಕ. ಆಮೇಲೆ ನಿದ್ದೆಗೆ ಹೋದ್ಮೇಲೆ ಕನಸು ಬೀಳ್ಬೋದು, ಬೀಳದೇ ಇರಬಹುದು. ಹೀಗೆ
ಅರ್ಥ. ಒಟ್ಟಿನಲ್ಲಿ ಹೃದಯ ಅಥವಾ ಆ ಹೃದಯ ಆಕಾಶದಲ್ಲಿ, ಹೃದಯ ಅಂತಂದ್ರೆ ನಾವು ಅದಲ್ಲ ಅರ್ಥ ತಗೋಬೇಕಾಗಿರೋದು, ಆಕಾಶ ಅಂತ, ಹೃದಯಾಕಾಶ ಅಂತ. ಇಲ್ಲಿ ಕಾಣ್ತಾ ಇರೋ ಆಕಾಶ ಯಾವುದು ಅಂದ್ರೆ ಭೂತಾಕಾಶ. ನಮ್ಮ ಹೃದಯದಲ್ಲೂ ಆಕಾಶ ಇದೆ, ಸ್ಪೇಸ್ ಇದೆ, ಹೃದಯದಲ್ಲಿದೆ, ಹೊಟ್ಟೆನಲ್ಲಿದೆ, ಅಲ್ಲೆಲ್ಲ ಗಾಳಿನೂ ಇದೆ, ಆಕಾಶ ಇದೆ, ಜಾಗ. ಆದ್ರಿಂದ ಇದಕ್ಕೆ ಹೃದಯಾಕಾಶ ಅಂತ ಹೇಳ್ತಾರೆ. ಹೀಗೆ ಸೊ ದೇಹದಲ್ಲಿ 3 ಬಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದನ್ನ ವಿಶ್ವ, ತೇಜಸ, ಪ್ರಾಜ್ಞ ಅನ್ನೋ ಹೆಸರುಗಳು ಎಚ್ಚರ, ಕನಸು, ನಿದ್ರೆ 3ಕ್ಕೂ ಆತ್ಮರು ಹೇಳಿದ್ರು. ಒಬ್ಬನೇ ಪರಮಾತ್ಮನಿಗೆ ಉಪಾಧಿಯಿಂದ 3 ವಿಶೇಷ ರೂಪಗಳಿದೆ, ಅದನ್ನು ಹೇಳಿದ್ದಾಯಿತು. 3 ಆತ್ಮರಿಲ್ಲ, ಒಬ್ಬನೇ ಉಪಾಧಿಗಳ ವಿಶೇಷದಿಂದ ಅವನಿಗೆ ಈ 3 ಹೆಸರುಗಳು ಕೊಟ್ಟಿದೆ ಅಂತ ಗೌಡಪಾದರು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ನಾವು ಇವರು 3ರನ್ನು ನಾನು ಎಚ್ಚರದಲ್ಲೇ ನೋಡ್ಕೋಬೇಕು. ಗುಡ್. ವಿಶ್ವನು ಕಣ್ಣಿನಲ್ಲಿ ನೋಡ್ಕೊಳ್ರಿ. ಯಾವ ಕಣ್ಣು? ಬಲಗಣ್ಣು. ಅದೇನು ಬಲಗಣ್ಣು? ಜನರಲ್ ಆಗಿ ಬಲಗಣ್ಣು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ. ನಾವು ಬಲಗೈನವರು, ಬಲಗಣ್ಣು ಹಾಗೆ. ನಾವು ರೈಟ್ ಹ್ಯಾಂಡ್ ಪೀಪಲ್ಸ್ ಜಾಸ್ತಿ ಇರ್ತಾರೆ, ಅವ್ರಿಗೆ ರೈಟ್ ಹ್ಯಾಂಡೆಡ್, ಅವ್ರಿಗೆ ಬಲಗೈನಲ್ಲಿರೋಷ್ಟು ಬಲ ಎಡಗೈನಲ್ಲಿ ಅಷ್ಟು ಬರಲ್ಲ ಅಂತ. ಹಾಗೆ ಕಣ್ಣಿನಲ್ಲೂ ಕೂಡ ಹೇಳ್ತಾರೆ ಅಂತ. ಸೊ ಅಲ್ಲಲ್ಲಿ ಪರಮಾತ್ಮನನ್ನ ಕಣ್ಣಿನಲ್ಲಿರುವನೆಂದು ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಎಲ್ಲಿ? ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಇಲ್ಲಿ ಉಪಾಸನೆ ಅಲ್ಲ, ಇಲ್ಲಿ ನೇರವಾಗಿ ನಾವು ನೋಡ್ಕೋಬೇಕಿಲ್ಲಿ. ಅದಕ್ಕೋಸ್ಕರ ಅಲ್ಲಿ ಉಪಾಸನವಾಗಿರುವ ಪರಮಾತ್ಮನು ನಿಜವಾಗಿ ಕಣ್ಣಿನಲ್ಲಿರುವೆಂದು, ಮತ್ತೆ ಉಪಾಸನೆ ಆಗಲಿ, ನೀವು ಆತ್ಮನ ನೋಡ್ಕೋಬೇಕಾದ್ರೆ ಆಗಲಿ, ಆತ್ಮನ ಬರೀ ಕಣ್ಣಲ್ಲಿದ್ದಾನೆ ಅಂತ ಮಾತ್ರ ಅಲ್ಲ. ಇದು ಕಣ್ಣು ಅಂತ ಹೇಳಿದ್ರೆ ಎಲ್ಲ ಇಂದ್ರಿಯಗಳು, ಎಲ್ಲ ಅವಯವಗಳು ಸೇರಿಸ್ಕೊಂಡ್ಬಿಡ್ಬೇಕು. ಇಲ್ಲಿ ಕಣ್ಣು ಅಂದಿದ ತಕ್ಷಣ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪ್ರಾಣವೂ ಕೂಡ ಸೇರಿಸ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಕೇನೋಪನಿಷತ್ನಲ್ಲಿ ಕೇನೇಶಿತಂ ಮನಃ, ಕೇನೇಶಿತಂ ಕೇಳೋದು, ನೋಡೋದು, ಮೂಸೋದು, ಉಸಿರಾಡೋದು ಎಲ್ಲದಕ್ಕೂ ಅವನೇ ಅಂತ ಹೇಳ್ತಾರೆ. ನಾವು ಅನ್ಕೊಂಡಿರೋದು ಕಣ್ಣೇ ನೋಡುತ್ತೆ ಅಂತ. ನಿಜ. ಇವರು ಈ ಡಾಕ್ಟರ್ಗಳು, ಸೈಂಟಿಸ್ಟ್ಗಳು ಇಲ್ಲಿವರೆಗೂ ಬಂದ್ಬಿಡ್ತಾರೆ. ಆದರೆ ನಮ್ಮಲ್ಲಿ ಕಣ್ಣಿನ ಹಿಂದೆಗಡೆ ಒಬ್ಬ ಆದಿ ದೈವಿಕ ಇರ್ತಾನೆ, ಸೂರ್ಯ. ನಿಮ್ಗೆ ಹಿಂದೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಚೆನ್ನಾಗಿ ಗೊತ್ತಿರಬೇಕು. ಆ ಗುರುಗಳು 500 ರೂಪಾಯಿ ತಿಂದ್ಬಿಟ್ಟು ಅವನ ಕಣ್ಣು ಹೋದಾಗ ಸ್ವಾಮಿಗಳು ಅವರು ಉಪಾಸನೆ ಹೇಳಿ ತಿರ್ಗಾ ಮತ್ತೆ ಕಣ್ಣು ಬಂದಿದ್ದು ಗೊತ್ತು ನಮಗೆ. ಆದ್ದರಿಂದ ಆಯಾ ಅಧಿದೇವತೆಗಳಿರ್ತಾರೆ. ನಮ್ಮ 16 ಇಂದ್ರಿಯಗಳಲ್ಲಿ 16 ಆದಿದೈವಿಕ ದೇವತೆಗಳಿರ್ತಾರೆ. ಅದರ ಹಿಂದೆ ನಮ್ಮ ಆತ್ಮ, ಅವ್ರಿಗೂ ಕೂಡ ಆತ್ಮನೇ. ಆದ್ದರಿಂದ ಹೀಗೆ ನಾವು ಉಪಾಸನೆಗೆ ಅದನ್ನು ಉಪಯೋಗಿಸ್ಕೊತೀವಿ. ಹಾಗೆ ಸೊ ಅಲ್ಲಿ ಆತ್ಮನು ಬರೀ ಕಣ್ಣಲ್ಲಿರ್ತಾನೆ ಮಾತ್ರ ಅಲ್ಲ. ಆಚಾರ್ಯರು ಚಾಂದ್ರೋಗ್ಯದಲ್ಲಿ ಬರೆದಿರೋದನ್ನು ನೋಡಿದ್ರೆ ಅಕ್ಷಿಣಿ ಪುರುಷೋ ದೃಶ್ಯತೆ ನಿವೃತ್ತ ಚಕ್ಷುರ್ಭಿ ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನೇ ಶಾಂತೈ ವಿವೇಕಿಭಿ ದೃಷ್ಟ್ರೇ ದ್ರಷ್ಟ್ರ. ಇದು ಇಂಪಾರ್ಟೆಂಟ್. ದೃಷ್ಟ್ರೇ ದ್ರಷ್ಟ್ರ. ನಾವು ಇಂದ್ರಿಯಗಳನ್ನ ಹಿಂತಿರುಗಿಸ್ಕೊಂಡ್ರೆ ಅಂದರೆ ನಾವು ಯಾವಾಗಲೂ ಬಹಿರ್ಮುಖವಾಗಿರ್ತೀವಿ, ಹೊರಮುಖವಾಗಿರ್ತೀವಿ. ಅವ್ರಿಗೆ ಆತ್ಮನು ತುಂಬ ದೂರ. ಯಾರು ಅಂತರ್ಮುಖತ್ವವನ್ನು ಸಂಪಾದನೆ ಮಾಡ್ತಾರೋ, ಒಳಗಡೆ ನೋಡೋದನ್ನ ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಅಂತರ್ಮುಖತ್ವ. ಅವ್ರಿಗೆ ಆತ್ಮನು ತುಂಬ ಹತ್ರ. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಬಾಹ್ಯ ಪ್ರಜ್ಞೆ ಇರ್ತಾರೋ ಅವ್ರಿಗೆ ದೂರ, ಅಂತರ್ಪ್ರಜ್ಞೆ ಇರೋರಿಗೆ ತುಂಬ ಹತ್ರ. ಅದರಷ್ಟು ಹತ್ರ ಮತ್ತೊಂದಿಲ್ಲ ಅಂತ ಹೇಳಿ ಈ ಸಾಧನೆ ವಿಚಾರ ಹೇಳ್ತಾ ಇದ್ದಾರೆ. ಮತ್ತೆ ಬ್ರಹ್ಮಚರ್ಯ, ಯಮನಿಯಮಗಳು, ಅಮಾನಿತ್ವಾದಿ ಸಾಧನೆಗಳು ಅಥವಾ ಸಾಧನ ಚತುಷ್ಟಯ, ಇವುಗಳೆಲ್ಲ ಉಪಾಸನೆಗೂ ಬೇಕು,
ಕರ್ತೃತಂತ್ರ ಸಾಧನೆಗೂ ಬೇಕು, ವಸ್ತುತಂತ್ರ ಸಾಧನೆಗೂ ಬೇಕಾಗುತ್ತೆ. ಆ ವಿವೇಕಿಗಳಿಗೆ ನೋಡ್ಕೊಳಕ್ ಬರುತ್ತೆ, ಎಲ್ರಿಗೂ ಬರಲ್ಲ. ಆದ್ದರಿಂದ ದೃಷ್ಟಿಯ ದ್ರಷ್ಟರು ಹೀಗೆ ಸೂರ್ಯನ ಕಣ್ಣಿನಲ್ಲಿ ಸೂರ್ಯ ಇರ್ತಾನೋ ಹಾಗೆ ಮತ್ತೆ ನನ್ನ ವಾಕ್ನಲ್ಲಿ ಅಗ್ನಿದೇವ ಇದ್ದಾನೆ, ಮನಸ್ಸಿನಲ್ಲಿ ಚಂದ್ರಮ ಇದ್ದಾನೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ಹೇಳ್ತಾರೆ, ದಿಗ್ದೇವತೆಗಳು ಹೀಗೆಲ್ಲ. ಆದ್ದರಿಂದ ಆ ದೇವತೆಗಳ ಅನುಗ್ರಹದಿಂದ ನಮ್ಗೆ ಈ ಇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಹಾಗೆ ಸೊ ನಂದು ರೈಟ್ ಹ್ಯಾಂಡ್ ಕೆಲಸ ಮಾಡಲಿಲ್ಲ ಅಂತಂದರೆ, ನಾವು ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಆ ಜಾಗದಲ್ಲಿ ನಂದು ರೈಟ್ ಹ್ಯಾಂಡ್ ಕೆಲಸ ಮಾಡಲಿಲ್ಲ ಅಂದರೆ ಲೆಫ್ಟ್ ಹ್ಯಾಂಡ್ ಬ್ರೈನ್ನಲ್ಲಿ ಲೆಫ್ಟ್ ಆಫ್ ದಿ ಹೆಮಿಸ್ಫಿಯರ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ, ಅಷ್ಟು ಮಾತ್ರ ಹೇಳ್ತಾರೆ ಇವರು. ಅದರಿಂದ ನೋಡ್ರಿ, ಅಲ್ಲಿ ಈ ಕೈಯೆಲ್ಲ ಇಂಪಾರ್ಟೆಂಟು. ಇದಕ್ಕಿಂತ ಹಿಂದೆಗಡೆ ಇವರು ಮತ್ತೆ ಅನಾಟಮಿನಲ್ಲಿ ಅಲ್ಲಿಗೆ ಹೋಗ್ತಾರೆ, ಆದರೆ ನಮ್ಮ ಶಾಸ್ತ್ರದಲ್ಲಿ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಕರ್ಮಕಾಂಡ ಉಪಾಸನ ಕಾಂಡ ನಂಬ್ಕೋಬೇಕಲ್ಲ, ಹಾಗೆ ಇಲ್ಲಿ ನಂಬ್ಕೊಳ್ಳೋದಲ್ಲ, ಜ್ಞಾನದಿಂದ ನಮಗೆ ಸಾರ್ವತ್ರಿಕ ಪೂರ್ಣಾನುಭವದಿಂದ ತೋರಿಸ್ತಾರೆ ಹೀಗೆ. ಆದ್ದರಿಂದ ಇವುಗಳನ್ನೆಲ್ಲ ಮಾಡಿಕೊಂಡು ಕಣ್ಣಿಗೆ ಕಣ್ಣು, ಕೇಳೋ ಕಿವಿಗೆ ಕಿವಿ, ಪ್ರಾಣಕ್ಕೆ ಪ್ರಾಣ, ಮನಸ್ಸಿಗೆ ಮನಸ್ಸು ಅಂತ ಆ ಕೇನೋಪನಿಷತ್ನಲ್ಲಿ ಕೇನೇಶಿತಂ ಮನಃ ಅಂತ ಹಿಂಗೆಲ್ಲ ಹೇಳ್ತಾರಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಕಣ್ಣಿನಲ್ಲಿ ವಿಶ್ವನಿರ್ತಾನೆ ಎಂದರೆ ಕಣ್ಣಿನ ಅರಿವನ್ನು ನೇರಾಗಿ ತನ್ನ ಚೈತನ್ಯದಿಂದ ಬೆಳಗ್ತಾ ಇರ್ತಾನೆ. ಅವನೇನಪ್ಪ ಬೆಳಗೋದು? ಆ ಬೆಳಕಿದಿರೋದ್ರಿಂದಲೇ ನಮ್ಗೆ ಗೊತ್ತಾಗೋದು. ಹಾಗೆ ಈಗ ನಮಗೆ ಪ್ರತ್ಯಯ ಮೂಡುತ್ತೆ ಅಂತ ಹೇಳ್ತೀವಲ್ಲ, ಯಾವುದಾದ್ರೂ ವಸ್ತು ನೋಡಿದ್ರೆ, ನಿಮ್ಗೆ ಏರೋಪ್ಲೇನ್ ಕೊಟ್ಟಿದ್ದೀನಿ, ಪ್ರತ್ಯಯ ಅನ್ನೋದಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಹೊರಗಡೆ ಸೂರ್ಯನ ಬೆಳಕು ಅಥವಾ ಚಂದ್ರನ ಬೆಳಕು, ಆರ್ಟಿಫಿಷಿಯಲ್ ಬೆಳಕು ಬೀಳಬೇಕು. ಅದಿಲ್ಲದೆ ಇದ್ರೆ ವಾಸನೆ, ಅದು ಇಲ್ಲದೆ ಶಬ್ದ ಇಲ್ಲದೆ ಇದ್ರೆ ವಾಸನೆ ಇಲ್ಲದೆ ಇದ್ರೆ ಸ್ಪರ್ಶ, ಇಷ್ಟೆಲ್ಲ ಬೇಕಾಗತ್ತೆ. ನಿದ್ದೆಯಲ್ಲಿ ಯಾವ್ದು ಬೇಕಾಗುತ್ತೆ? ಕನಸಿನಲ್ಲಿ ಯಾವ ಸೂರ್ಯ ಬರ್ತಾನೆ, ಎಚ್ಚರ ಸೂರ್ಯ, ಅಲ್ಲಿರೋ ಸೂರ್ಯ ಬರ್ತಾನೆ ಸ್ವಾಮಿ, ಅದಕ್ಕೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ನಿದ್ದೆ ಕರ್ಕೊಂಡು ಹೋಗ್ತಾರೆ. ನಿದ್ದೆಯಲ್ಲಿ ಯಾವುದೂ ಇಲ್ಲ ತಾನೆ, ಹೊರಗಡೆ ಯಾವ ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ ಆರ್ಟಿಫಿಷಿಯಲ್ ಬೆಳಕಾಗಲಿ ಇಲ್ಲ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಯಾವುದೂ ಇಲ್ಲ, ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಯಾವುದೂ ಇಲ್ಲ. ಅಲ್ಲಿಗೆ ನಿಮ್ಮ ದೇವತೆಗಳು ಇಲ್ಲ, ಅಲ್ಲಿ ಗಾಢ ನಿದ್ರೆಯಲ್ಲಿ ಇರೋದು ಯಾರು? ಮತ್ತೆ ದೇವತೆಗಳ ಅಪ್ಪ ಆತ್ಮನಿರ್ತಾನಲ್ಲಿ, ಇನ್ಯಾರು ಬೇಕು? ಅವನೇ ಪ್ರೈಮ್ ಮಿನಿಸ್ಟ್ರು ಅಲ್ವಾ? ಇವರು ಮಿಕ್ಕಿದಾರಲ್ಲ ಚೀಫ್ ಮಿನಿಸ್ಟ್ರುಗಳು, ಇವರು ಅವ್ರಿಗಿಂತ ಅವ್ರ ಅಪ್ಪನೇ ಅಲ್ಲಿದ್ದರೆ ನಮಗೇನು ಯೋಚನೆ. ಆದ್ದರಿಂದ ನನಗೆ ಎಚ್ಚರದಲ್ಲೇ ನಾನು ಯಾವುದಾದ್ರೂ ವಸ್ತು ನೋಡಿದ್ರೆ ಪ್ರತ್ಯಯ ಆಗಬೇಕಾದ್ರೆ ಒಳಗಡೆ ಬೆಳಗೋವನು ಯಾರು ಅದು ಇಂಪಾರ್ಟೆಂಟ್. ಹೊರಗಡೆ ಬೆಳಗೋವನು ಸೂರ್ಯ ಚಂದ್ರ ಇವೆಲ್ಲ, ಒಳಗಡೆ ಆ ಪ್ರತ್ಯಯವನ್ನು ಬೆಳಗೋವನು ಯಾರು? ನಿಮ್ಗೆ ಏನೇ ಆಗಲಿ, ನೋಡ್ಲಿ ಕೇಳಲಿ ಮುಟ್ಲಿ ಎಲ್ಲವೂ ಮನಸ್ಸಿನಲ್ಲಿ ಪ್ರತ್ಯಯ ಮೂಡಬೇಕು. ಅಥವಾ ಇಂದ್ರಿಯ ಅನುಭವ ಬಿಟ್ಟು ವೇದನಾನುಭವ ತಗೊಂಡ್ರು, ವೇದನಾನುಭವ ಅಲ್ಲಿ ನಿಮ್ಮ ಇದು ಆದಿ ಭೌತಿಕ ಬೇಕಾಗಿಲ್ಲ, ಆದಿ ದೈವಿಕ ಬೇಕಾಗಿಲ್ಲ, ಆದಿ ಭೌತಿಕವಾಗಿ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಬೇಕಾಗಿಲ್ಲ, ಹಂಗಿಲ್ಲ. ಬರೀ ಮನಸ್ಸಿನಲ್ಲಿ ನಾನು ಸುಖ ದುಃಖ ಭಯ ಆಶ್ಚರ್ಯ ಇವನ್ನ ಬೆಳಗ್ತಲ್ಲ ಯಾರು? ಆತ್ಮನೇ. ಆದ್ದರಿಂದ ಹೋಗ್ಲಿ, ಗಾಢ ನಿದ್ರೆಯಲ್ಲಿ ಈ ಮನಸ್ಸೂ ಇಲ್ಲ, ಆದರೂ 100 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಲ್ಲ, ಆ ಬೆಳಕು ಯಾವುದು? ಆ ಬೆಳಕು ಯಾವತ್ತಾದರೂ ಇಲ್ದಂಗಾಗಿದೆಯಾ? ಅದಕ್ಕೆ ಲೋಪ ಉಂಟಾ? ಇಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಸೊ ನಾವು ಕಣ್ಣಿನಲ್ಲೇ ನೋಡ್ಕೊಳ್ಳೋಕೆ ಬರುತ್ತೆ, ಪ್ರತ್ಯಯಗಳಿಂದ ನೋಡ್ಕೋಬೋದು. ಒಂದೊಂದು ಇಂದ್ರಿಯ ನೀವು ಅನುಭೋಗಿಸವಾಗಿ ನೋಡ್ಕೋಬೋದು. ನಾವು ಈ ನಾಲ್ಗೆಯಿಂದ ಆ ರುಚಿ ನೋಡುವಾಗ ನೋಡ್ಕೋಬೋದು, ಆತ್ಮನ್ನ ಪ್ರತಿ ನಿಮಿಷದಲ್ಲಿ ನೋಡ್ಕೋಬೋದು ನೀವು. ಎಷ್ಟು ಚೆನ್ನಾಗಿದೆ! ಇದೆಂಥ ಸಾಧನೆ ಇದು ವಸ್ತುತಂತ್ರದ ಸಾಧನೆ. ಯಾವುದೋ ಒಂದು ಬೆಟ್ಟ ನೋಡಿದೆ, ಹಿಮಾಲಯ ಪರ್ವತನೇ ಅಲ್ಲ, ಬರ್ತಾ ಬರ್ತಾ ನಿಮಗೆ ಕೆಳಗನೆ ಮಟ್ಟದ್ದು ಒಂದು
ಬಚ್ಚಿಲ್ ಕೊಳಕು ಅಥವಾ ಗಲೀಜು ನಾವು ತಿಂದಾದ್ಮೇಲೆ ಹೊರಗಡೆ ಬರುತ್ತಲ್ಲ ಸ್ಥೂಲ, ಅಲ್ಲೂ ಕೂಡ ಪರಮಾತ್ಮನ ನೋಡೋದು ಬರಬೇಕು ನಮಗೆ. ಆದ್ದರಿಂದ ಆ ಒಂದು ದೃಷ್ಟಿ ನಾವು ಹಿಡಿಬೇಕು. ಮೊದಲು ವಿಭೂತಿ ಉಪಾಸನೆ ಅಂದರೆ ಹೆಚ್ಚಿಗಿರೋದನ್ನ ಇಟ್ಕೊತಾರೆ, ಅಲ್ಲಿ ಸೂರ್ಯನೇ ಇಟ್ಕೊತಾರೆ, ಎಲ್ಲ ಬೆಳಕಿಗೂ ಸೂರ್ಯ ಅಂತ. ಆಮೇಲೆ ನಿಮ್ಗೊಂದು ಕಿಡಿ ಕೂಡ ಬೆಳಕೆ ಹಂಗೆ ನೋಡೋದು ಬರಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಆ ಭಿಕ್ಷುಕ ಸ್ನಾನ ಮಾಡೋ ಎಷ್ಟು ದಿನ ಆಗಿರುತ್ತೋ ಕೊಳಕು ಬಟ್ಟೆ ಆ ನಾಯಿಗಳ ಜೊತೆಯಲ್ಲಿ ಕೊರಳು ಮೇಲೆ ಕೊರಳು ಹಾಕ್ಕೊಂಡು ನಾಯಿ ಬಾಯಿಂದ ಇವನ್ ತಿನ್ನೋದು, ಇವನ್ ಬಾಯಿಂದ ನಾಯಿ ತಿನ್ನೋದು, ಅವನು ಮುಕ್ತನಾಗಿರ್ತಾನೆ, ಅವನು ಅವಧೂತನಾಗಿರ್ತಾನೆ. ಅವನ್ನ ಆ ಹೃದಯ ಹೋಗಿ ಕೇಳ್ತಾನೆ, ದೇವ್ರನ್ನ ತೋರಿಸ್ ನನಗೆ ಅಂತ, ಹೋಗಂತ ಕಲ್ಲು ಹೊಡಿತಾನೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವನು ದೇವ್ರನ್ನ ಕಂಡಿದ್ದಾನೆ ನೋಡು ಅಂತ. ಇವನು ಓಡೋಗ್ತಾನೆ. ದಡ್ರ ನಾವು ಹತ್ತಿರದಲ್ಲಿರೋ ರಾಮಕೃಷ್ಣ ಪರಮಹಂಸನ ಬಿಟ್ಟ. ಅದಕ್ಕೆ ಹೇಳಿದ್ದು ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮಗೆ ಗೊತ್ತಾಗ್ಬೇಕಲ್ಲ. ಓಡೋಗಿದ್ದೆ ಅವನು, ದೇವ್ರ ತೋರ್ಸು ಅಂತ. ಅವನು ಬೈದು ಕೊನೆಗೆ ಕಲ್ಲು ಹೊಡೆದು ಕೊನೆಗೆ ಹೇಳ್ತಾನೆ, ಈ ಮೋರಿ ನೀರಿನಲ್ಲಿ ನೀನು ದೇವ್ರ ನೋಡಕ್ ಬಂದ್ರೆ ಆಮೇಲೆ ನೋಡಕ್ ಬಗ್ ಅಂತ ಅಂತಾನೆ. ಅದರ ಅರ್ಥ ಏನು? ಪ್ರತಿಯೊಂದರಲ್ಲೂ ಪರಮಾತ್ಮನ್ ಕಾಣೋ ಇದು ಬರಬೇಕು. ಇಲ್ಲೇ ಸ್ವಲ್ಪ ಕನೆಕ್ಷನ್ ತಗೋಬೇಕಾಗುತ್ತೆ ಅಷ್ಟೇ. ಆದ್ದರಿಂದ ನೇರಾಗಿ ಇಲ್ಲಿ ಕಣ್ಣು ಅಂತನ್ನೋದನ್ನ ಒಂದು ಗೌಣವಾಗಿ ತಗೊಂಡಿದೆ, ಮಿಕ್ಕಿರೋದಕ್ಕೆಲ್ಲ ಸೇರಿಸ್ಕೋಬೇಕು. ಇದು ಜ್ಞಾನದ್ವಾರಗಳಲ್ಲಿ. ಮಿಕ್ಕ ಇಂದ್ರಿಯಗಳನ್ನು ವೈಶ್ವಾನರ ವರ್ಣನೆಯಲ್ಲಿ ತಗೋಬೇಕು. ಅಂದರೆ ಈ 19 ಮುಖಗಳನ್ನು ತಗೋಬೇಕು ನೀವು ಅಂತ ಹೇಳ್ತಾ ಇರೋದು ಉಪಲಕ್ಷಣಕ್ಕಾಗಿ. ಆದ್ದರಿಂದ ಎಲ್ಲ ಈ ಇನ್ಸ್ಟ್ರೂಮೆಂಟ್ಸ್ ಹಿಂದೆಗಡೆ ಬೆಳಗ್ತಾ ಇರೋನ್ ಯಾರು? ಆ ಸಾಕ್ಷಿ. ಇದನ್ನು ಗ್ರಹಿಸ್ಬೇಕಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ಬಲಗಣ್ಣು ಅಂತ ಹೇಳಿರುವುದು ವೇದದಲ್ಲಿ ಬಲಗಣ್ಣನ್ನೇ ವಿಶೇಷವಾಗಿ ತೆಗೆದುಕೊಂಡಿದೆ ಅನ್ನೋ ಸೂಚಿಸೋದಕ್ಕೆ ಜನರ ಬಲಗಣ್ಣಿಗೆ ಬಲುಮಟ್ಟಿಗೆ ದೃಷ್ಟಿಪಾಠವು ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು. ಇನ್ನು ಆದಿ ದೈವಿಕವಾಗಿ ನೋಡ್ರಿ, ನನ್ನ ಕಣ್ಣಿದು ಆದಿ ಆಧ್ಯಾತ್ಮಿಕ, ಆದಿ ದೈವಿಕವಾಗಿ ಅದರ ಒಂದು ಶಕ್ತಿ ಇರಬೇಕಾಗತ್ತಲ್ಲ. ಸೂರ್ಯನಲ್ಲಿರುವ ಪುರುಷನನ್ನ ಆಧ್ಯಾತ್ಮಿಕವಾಗಿ ನನ್ನ ಬಲಗಣ್ಣಿನಲ್ಲಿ ಅದನ್ನು ನಾನು ಅವನೇ ಇಲ್ಲಿ ಇದ್ದಾನೆ ಅಂತ ಭಾವನೆ ಮಾಡಿಕೊಂಡು ಆತ್ಮನನ್ನ ಸತ್ಯ ಎಂಬ ಹೆಸರಿನ ಒಬ್ಬ ಪರಮೇಶ್ವರನೇ ಎಂದು ಉಪಾಸನೆ ಮಾಡಬೇಕೆಂದು ಅಲ್ಲಿ ಉಪಾಸನೆ ವಿಚಾರ ಬಂದಾಗ ಹೇಳಿದ್ದಾರೆ. ಇದು ಅಭಿಪ್ರಾಯ. ಅಂತೂ ಆದಿ ದೈವಿಕವಾಗಿ ಕೂಡ ವೈಶ್ವಾನರೆಂದು ಕರೆಸಿಕೊಂಡಿರುವ ಪರಮಾತ್ಮನೇ ಇಂದ್ರಿಯ ಪ್ರಜ್ಞೆಯನ್ನು ಬೆಳಗುತ್ತಿರುವ ನಮ್ಮ ಆತ್ಮನು. ಅಲ್ಲಿಗೆ ಎಚ್ಚರದಲ್ಲಿ ಎಲ್ಲ ಈ ಇಂದ್ರಿಯಗಳು 19 ಮುಖಗಳನ್ನ ಬೆಳಗ್ತಾ ಇರೋವನು ವೈಶ್ವಾನರ ಅಥವಾ ವಿಶ್ವ ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲ. ಇದನ್ನು ತಿಳಿಯದೆ ಜನರು ನಾನು ಇಂದ್ರಿಯಗಳ ಮೂಲಕ ವಿಷಯನ್ನು ನೋಡ್ತಾ ಇದ್ದೀನಿ, ನಾನು ಜ್ಞಾತೃ ಅಂತ, ನಾನು ಜ್ಞಾತೃ, ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ ಅಂತ ಹೀಗೆ ನಾವು ಅದರ ಮೇಲೆ ಹಾಕೊಂಡ್ಬಿಡ್ತೀವಿ. ಇದು ಪರಿಚ್ಛಿನ್ನ ಭಾವ, ಇದು ಸಂಕುಚಿತವಾದ ನ್ಯಾರೋ ಮೈಂಡ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈಗ ಎಚ್ಚರದಲ್ಲಿ ಕಣ್ಣಿನಲ್ಲಿ ಎಚ್ಚರದಲ್ಲಿರೋ ಆತ್ಮನ ಕಂಡುಕೊಂಡಂಗೆ ಆಯ್ತು. ಈಗ ಮನಸ್ಸಿನೊಳಗೆ ತೈಜಸನಿರ್ತಾನೆ ಅಂತಂದ್ರು. ಅಂದ್ರೆ ಕನಸಿನ ವಿಚಾರದಲ್ಲಿ ಇಲ್ಲಿ ನಾವು ಕನಸನ್ನ ಎಚ್ಚರದಲ್ಲೇ ನಾವು ನೋಡ್ಕೋಬಹುದು. ಆ ತೈಜಸನನ್ನ ಎಲ್ಲಿ? ಮನಸ್ಸಿನಲ್ಲಿ. ಯಾಕೆ ಇದು ಮನಸ್ಸು ತಗೊಂಡಿದ್ದಾರೆ? ಕನಸು ಕಾಣಬೇಕಾದ್ರೆ ನಿಮಗೆ ಎಚ್ಚರದ ಸಂಸ್ಕಾರ ತಗೊಂಡೋಗ್ಬೇಕು ಅಲ್ಲಿಗೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಇಂದ್ರಿಯಗಳ ಅನುಭವ ಇಲ್ಲದೆ, ಕರ್ಮೇಂದ್ರಿಯಗಳ ಹಂಗಿಲ್ಲದೆ, ಆದಿ ದೈವಿಕ ಆದಿ ಭೌತಿಕ ಇಲ್ಲದೆ ಬರೀ ನನ್ನ ಮನಸ್ಸಿನಲ್ಲೇ ಸುಖ ದುಃಖ ಶೋಕ ಮೋಹ ದ್ವಂದ್ವಗಳನ್ನ ಅಥವಾ ಈ ಆಶ್ಚರ್ಯ ಭಯ ದುಃಖ ಇವೆಲ್ಲ ನಾನು ಮಾಡ್ಕೋಬಹುದು, ನನ್ನ ಮನಸ್ಸಿಗೆ ತಗೊಂಡ್ಬಂದು ಮಾಡ್ಕೋಬಹುದು. ಇವು ದೇಶದಲ್ಲಿಲ್ಲ, ಕಾಲದಲ್ಲಿದೆ. ಅಷ್ಟೇ ವ್ಯತ್ಯಾಸ. ಆ ಹೊರಗಡೆ ಇರೋ ವಸ್ತುಗಳಿಗೂ ಇದಕ್ಕೂ ವ್ಯತ್ಯಾಸ ಏನೆಂದ್ರೆ ಈ ದೇಶದಲ್ಲಿಲ್ಲ, ಬರೀ ಕಾಲದಲ್ಲಿದೆ ಅಂತಾರೆ. ಸೊ ಮನಸ್ಸಿನಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತಿರುವಾಗ ಮನಸ್ಸಿನ ವೃತ್ತಿ ರೂಪವಾದ ಅರಿವನ್ನು ಬೆಳಗುತ್ತಿರುವವನು ಅದೇ ಆತ್ಮನಷ್ಟೇ. ನೋಡ್ರಿ, ಇಲ್ಲಿ ನಿಮ್ಗೆ ಎಲ್ಲ ಬಿಟ್ಬಿಟ್ರಿ, ಆದಿ ದೈವಿಕ ಬಿಟ್ಬಿಟ್ರಿ, ಆಧ್ಯಾತ್ಮಿಕ ಬಿಟ್ಬಿಟ್ರಿ, ಆದಿ ಭೌತಿಕ ಬಿಟ್ಬಿಟ್ರಿ. ಆದಿ ಭೌತಿಕದಲ್ಲಿ ಶರೀರ ಬಿಟ್ರಿ, ಶರೀರ ಇರ್ಬೇಕಿಲ್ಲಿ,
ಇಲ್ಲೇ ಕರ್ಮೇಂದ್ರಿಯಗಳು ಬಿಟ್ರಿ, ಜ್ಞಾನೇಂದ್ರಿಯಗಳು ಬಿಟ್ರಿ, ಮತ್ತೆ ಇನ್ನೇನು ಬರೀ ಮನಸ್ಸಿನಲ್ಲೇ ನೀವು ನೋಡ್ಕೊಳಕ್ ಬಂತು. ಆ ಮನಸ್ಸಿನಲ್ಲಿ ಇವೆಲ್ಲ ಬೆಳಗ್ತಾ ಇರ್ತಾನಲ್ಲ, ಅದು ಸೂರ್ಯನ ಬೆಳಕಿಲ್ಲ, ಆದಿ ಭೌತಿಕವಾಗಿ ಯಾರೇನು ಬೇಕಾಗಿಲ್ಲ. ಆದರೆ ನಿಮ್ಗೆ ಇವೆಲ್ಲ ಬರ್ತಾ ಇರುತ್ತಲ್ಲ, ನಿಮ್ಮ ಅನುಭವ ಆಗ್ತಾ ಇದೆಯಲ್ಲ, ಬೆಳಗ್ತಾ ಇರೋರು ಯಾರು ಅಂದಾಗ ತೈಜಸ ಅಂತ ತಗೊಂಡ್ಬರ್ತಾರೆ. ಇಲ್ಲಿ ಒಬ್ಬನೇ ಆತ್ಮ, ನೀವಲ್ಲಿ ಸುಮ್ಮನೆ ಇಲ್ಲಿ ನಿಮಗೆ ಹೇಳೋದಿಕ್ಕೆ ತೈಜಸ ಅಂತ ಹೇಳ್ಬೇಕು. ಆಮೇಲೆ ಒಬ್ಬನೇ ಆತ್ಮನೇ ಎಚ್ಚರ ಕನಸು ನಿದ್ದೆ ಬೆಳಗ್ತಾ ಇದ್ದಾನೆ ಅಂದರೆ ಇಲ್ಲಿ ಬೆಳಗಕ್ಕೆ ಬರೋಲ್ವೇನೋ, ಅವನಿಗೇನು ಹೆಸರು ಕೊಡ್ಬೇಕೇನೋ ಅಂತ ನಮಗೆ ಅರ್ಥ ಆಗುತ್ತೆ. ಕಣ್ಣಿನಿಂದ ಸ್ಥೂಲ ವಿಷಯಗಳನ್ನು ನೋಡುತ್ತಿರುವ ತನ್ನ ಅರಿವಿನಲ್ಲಿ ಮನಸ್ಸು ಇಂದ್ರಿಯವೂ ಸೇರಿದ ಒಂದು ಕರ್ಣದಿಂದಲೇ ಜ್ಞಾನವಾಗುತ್ತಿದೆ. ಮನಸ್ಸಿನಿಂದ ಸುಖ ದುಃಖಗಳನ್ನು ಅನುಭವಿಸುವಾಗ ಇಂದ್ರಿಯಗಳ ಸಂಬಂಧವೇನು ಜ್ಞಾನಕ್ಕೆ ಬೇಕಾಗದಿಲ್ಲ, ಹೇಳಿದ್ವಲ್ಲ. ಆದ್ದರಿಂದ ಇಲ್ಲಿ ಸೂಕ್ಷ್ಮವಾದ ಅರಿವಿಗೆ ಸಾಕ್ಷಿಗೆ ಅರಿವೇ ಸಾಕ್ಷಿಗೆ ವಿಷಯವಾಯಿತು. ಸಾಕ್ಷಿ ನೀ ತೇಜ ಬೇಕಾದ ಕೊಟ್ರು, ಅವನು ದ್ರಷ್ಟೃ ಆದ. ಇಲ್ಲಿ ಉಪಾಧಿ ಭೇದದಿಂದ ಅದೇ ಆತ್ಮನನ್ನೇ ತೈಜಸ ಅಂತ ಕರೆದಿದೆ ಅಷ್ಟೇ. ಇದಲ್ಲದೆ ವ್ಯಷ್ಟಿ ಮನಸ್ಸು ಜೀವನಿಗೆ ಲಿಂಗ ಶರೀರದಲ್ಲಿ ಮುಖ್ಯವಾದದ್ದು. ಆದ್ದರಿಂದಲೇ ಅವನಿಗೆ ಕರ್ಮಾನುಸಾರವಾಗಿ ಫಲಪ್ರಾಪ್ತಿಯಾಗಿ ಶರೀರಾಂತರವನ್ನು ಹೊಂದಬೇಕಾಗಿ ಬರುತ್ತದೆ. ಇಲ್ಲಿ ಲಿಂಗ ಶರೀರ ಅಥವಾ ಈ ಮನಸ್ಸು ಅಥವಾ ಲಿಂಗ ಶರೀರಕ್ಕೆ ಸಾವಿಲ್ಲ. ಸತ್ರೆ ಸ್ಥೂಲ ಶರೀರ ಸುಟ್ಟಾಕ್ಬಿಡ್ತಾರೆ, ಲಿಂಗ ಶರೀರಕ್ಕೆ ಸಾವಿಲ್ಲ. ಹಾಗಾದ್ರೆ ಅದು ಆತ್ಮ ಅಂತ ಕರೆಯೋಣ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾಗಾದ್ರೆ ಲಿಂಗ ಶರೀರ ಯಾವಾಗ ಇಲ್ದಂಗಾಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಜ್ಞಾನ ಆಗಕ್ ಮೊದಲು ಆಯ್ತು, ಜ್ಞಾನ ಆದಾಗ ಇರಲ್ಲ. ಆವಾಗ ಸ್ಥೂಲ ಶರೀರ ಇರಲ್ಲ, ಸೂಕ್ಷ್ಮ ಶರೀರ ಇರಲ್ಲ, ಕಾರಣ ಶರೀರ ಇರಲ್ಲ, ಕರೆಕ್ಟು. ಆದ್ರೆ ಬೇರೆ ಟೈಮ್ನಲ್ಲಿ ಯಾವಾಗಲೂ ನಾವು ನೋಡ್ಕೊಳಕ್ಕಾಗಲ್ವಾ ಲಿಂಗ ಶರೀರ ಇಲ್ಲದೆ? ಮುಗಿದೋಯ್ತು, ಗಾರ್ಡನ್ ಇದ್ರಲ್ಲಿ ಇಲ್ಲ. ಹಾಗಾದ್ರೆ ಅದು ಇಲ್ಲದೆ ನನ್ಗಿರಕ್ ಬರುತ್ತೆ ಅಂತ ಆಯ್ತಲ್ಲ, ಮತ್ತಿನ್ನೇನು? ಆದರೆ ನೀವೇನಾದ್ರೂ ಎಚ್ಚರದಲ್ಲಿ ಮುಕ್ತರಾಗದೆ ಇದ್ರೆ, ಸ್ವಾಮಿಗಳು ಎಲ್ಲೋ ಒಂದು ಪುಸ್ತಕದಲ್ಲಿ ಬರ್ತಿದ್ದಾರೆ, ಕೋಟಿ ಯುಗಗಳು, ಯುಗ ಒಂದು ಯುಗಕ್ಕೆ ಎಷ್ಟೊಂದು ಗೊತ್ತಲ್ವಾ, ಕೋಟಿ ಯುಗಗಳ ಕಳೆದ್ರು ಈ ಸೂಕ್ಷ್ಮ ಶರೀರನ್ನ ಬಿಡಿಸ್ಕೊಳಕ್ ಬರಲ್ಲ, ನೀವು ಬಿಡೋದಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜ್ಞಾನ ಆಯ್ತು ಅಂದ್ರೆ ಏನ್ ಹೇಳ್ದಂಗಾಯ್ತು? ನೀವು ಹಗ್ಗ ತಿಳ್ಕೊಳ್ದೇ ಇರೋವರೆಗೂ ಹಾವನ್ ಬಿಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ದಂಗಾಯ್ತು ಅಷ್ಟೇ. ನೀವು ತಿಳಿರಿ, ಈಗಲೇ ಈ ನಿಮಿಷದಲ್ಲೇ ನಿಮ್ಗೆ ಸೂಕ್ಷ್ಮ ಶರೀರ ಅಡ್ರೆಸ್ ಇಲ್ಲ. ಇತ್ತು ಸುಟ್ಟಾಕಿದ್ವಿ ಅಥವಾ ಕೊಂದಾಕಿದ್ವಿ ಅಲ್ಲ, ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗಿಲ್ಲ. ಬಾ, ಎಂಥ ಒಂದು ಸ್ಟೇಟ್ಮೆಂಟು! ಅನುಭವದಲ್ಲಿ ನೋಡ್ಕೊಂಡ್ರೆ ಕುಣಿಯಂಗಾಗಲ್ವೇನೋ. ಇದು ವಸ್ತುತಂತ್ರವಾದ ಸಾಧನೆ ಅಲ್ವೇನೋ? ಸೊ ಅಲ್ಲಿಗೆ ಮನಸ್ಸಿಂದ ನೋಡ್ಕೊಳ್ಳೋದು ಆಯ್ತು. ಇನ್ನ ಸಮಷ್ಟಿ ಮನಸ್ಸಿನ ಉಪಾದಿನಾದ ಹಿರಣ್ಯಗರ್ಭನು ಮನೋಮಯನು. ಮನಸ್ಸಿನಲ್ಲಿ ಅವನನ್ನು ಉಪಾಸನೆ ಮಾಡಬೇಕಾಗಿರುತ್ತದೆ. ಈ ಮನಸ್ಸೆಂಬ ಉಪಾಧಿಯಿಂದ ಉಪಲಕ್ಷಿತನಾದ ಸಾಕ್ಷಿಯನ್ನೇ ಉಪನಿಷತ್ನಲ್ಲಿ ತೈಜಸ ಅಂತ ಕರೆದಿದೆ. ನಮಗೆ ಈ ಉಪನಿಷತ್ತು ಮತ್ತೆ ಕಾರಿಕೆಗಳಲ್ಲಿ ಇದು ಇಂಪಾರ್ಟೆಂಟ್. ವಸ್ತುತಂತ್ರವಾದ ಸಾಧನೆ ಹೇಳಿದ್ದಾರೆ ಹೊರತು ಉಪಾಸನೆ ಬೇರೆ ಕಡೆ ಹೇಳಿದ್ದಾರೆ. ಮಧ್ಯಮಾಧಿಕಾರಿಗಳಿಗೆ ಉಪಾಸನೆ ಮಾಡ್ಕೋಬಹುದು, ತಪ್ಪಿಲ್ಲ. ಇನ್ನು ನಿದ್ದೆನ ಎಲ್ಲಿ ನೋಡ್ಕೊಂತೀರ ಸ್ವಾಮಿ ಅಂದ್ರೆ ಹೃದಯಾಕಾಶದಲ್ಲಿ ಪ್ರಾಜ್ಞನು ಅಂತ. ಇಲ್ಲಿ ಹೃದಯ ಅಂತಂದ್ರೆ 3 ಹೃದಯಗಳಿದೆ. ಭಗವತ್ಪಾದರು ಯಾವಾಗಲೂ ಹೇಳ್ತಾ ಇರ್ತಾರೆ, ಹಿಂದೆ ಕೂಡ ಯಾವಾಗಲೂ ಒಂದ್ಸಾರಿ ಪರಮಾರ್ಥ ಚಿಂತಾಮಣಿ ಹೇಳಿದ್ವಿ. ಇಲ್ಲಿ ಒಂದು ನಾವು ಡಾಕ್ಟರ್ಗಳು ಮತ್ತೆ ಸೈಂಟಿಸ್ಟ್ಗಳು ಅಥವಾ ಈ ಒಂದು ಶರೀರದಲ್ಲಿ ಕುಯ್ದಾಗ ಕಾಣಿಸೋದು ಅದು ಫಿಸಿಕಲ್ ಹಾರ್ಟ್ ಅಂತ ಹೇಳ್ತೀವಿ, ಅದು ಹೃದಯ. ನಾವು ಚೇಂಬರ್ಗಳಿರುತ್ತೆ, ಕೆಲಸ ಮಾಡೋದು, ಅವೆಲ್ಲ ಹೃದಯ ಅಂತೀವಿ. ಎರಡನೇದು
ನಾವು ಉಪಾಸನೆ ಮಾಡೋದಕ್ಕೋಸ್ಕರ ಅಲ್ಲಿ ಹೃದಯದಲ್ಲಿ ಅದನ್ನು ಹೇಳ್ತೀವಿ, ಅಥವಾ ಹೃದಯ ಆಕಾಶ ಅಂತೀವಿ. ಮತ್ತೆ ಅಂಗುಷ್ಟ ಮಾತ್ರ ಆತ್ಮನ್ನ ಭಾವನೆ ಮಾಡಿಕೊಂಡು ಮಾಡೋದಕ್ಕೆ ಅಂಗುಷ್ಟ ಮಾತ್ರ ಹೃದಯ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರೋದು ಅದೇ ಹೃದಯ ಆಕಾಶ, ಅದಲ್ಲ ಆತ್ಮ. ಅಲ್ಲಿ ಬೆಳಗ್ತಾ ಇದ್ದಾನಲ್ಲ, ಅದು ಆತ್ಮ, ಅದು ನಿನ್ನ ನಿಜವಾದ ಸ್ವರೂಪ. ಉಪಾಸನೆಗೆ ಅಂಗುಷ್ಟ ಮಾತ್ರ ಉಪಾಸನೆ ಮಾಡಬೇಕು ಆತ್ಮನ್ನ ಅಂತ ಹೇಳೋದೆಲ್ಲ ಹೃದಯಾಕಾಶದಲ್ಲೇ. ಇಲ್ಲೂ ಕೂಡ ನಾವು ನೋಡ್ಕೋಬೇಕಾದ್ರೆ ಹೇಗೆ ಮನಸ್ಸು ಉಪಾಧಿ ತಗೊಂಡ್ರೋ ಇಲ್ಲಿ ಹೃದಯಾಕಾಶ ತಗೊಂತಾರೆ. ಇನ್ನು ಮೂರನೇ ಹೃದಯ ಇದೆ. ಇದನ್ನ ಸ್ವಾಮಿಗಳು ಭಗವತ್ಪಾದರಿಗೆ ಹೇಳ್ತಾ ಇದ್ದರಂತೆ. ಯಾವುದು? ಮನಸ್ಸು ಎಲ್ಲಿ ತನವನ್ನ ಬಿಟ್ರೆ ಆತ್ಮನಾಗಿರುತ್ತಲ್ಲ, ಅದನ್ನು ಹೃದಯ ಅಂತ ಕರೀತಾರಂತೆ. ಈ ಮೂರು ಹೃದಯಗಳು. ಸೊ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಒಂದು ಸ್ಥೂಲ, ಇನ್ನೊಂದು ಹೃದಯಾಕಾಶ ಸೂಕ್ಷ್ಮವಾಗಿದೆ, ಅದು ಉಪಾಸನೆಗೆ ಉಪಯೋಗಿಸ್ಕೊಂತೀವಿ, ಅಥವಾ ಇಲ್ಲೂ ಕೂಡ ಅಲ್ಲಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇನ್ನ ಎಚ್ಚರದಲ್ಲಿ ನಾನು ಸಾಧನೆ ಮಾಡಿ ಮನಸ್ಸನ್ನ ಅಮನಸ್ಕ ಮಾಡಿಕೊಂಡಾಗ, ಅನಾತ್ಮವನ್ನ ಬಿಟ್ಟಾಗ ಆತ್ಮನಾಗಿ ಉಳ್ಕೊಂತೀನಲ್ಲ, ಅದನ್ನು ವ್ಯವಹಾರ ದೃಷ್ಟಿಯಿಂದ ಹೃದಯ ಅಂತ ಕರೀತೀನಿ. ಅದನ್ನ ಹಾಗೆ. ಅಥವಾ ಏಕಾತ್ಮ ಪ್ರತ್ಯಯ ಸಾರ, ಆತ್ಮನ ಪ್ರತ್ಯಯ ಮೂಡುತ್ತಲ್ಲ, ಎಲ್ಲ ವ್ಯವಹಾರ ದೃಷ್ಟಿಯಿಂದ ಹೇಳಿದೆ. ಅದನ್ನು ಕೂಡ ಬೇಕಾದರೆ ಇದಕ್ಕೆ ಹೇಳ್ಕೊಬೋದು. ಹೀಗೆ ಮೂರು ಹೃದಯಗಳು ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಹೃದಯದಲ್ಲೂ ಕೂಡ ನಾವು ಇವನ್ನ ನೋಡ್ಕೊಳ್ಳೋಂಗೆ ಆಗೋಯಿತು. ವಿಚಾರ ಮಾಡಬೇಕಷ್ಟೇ. ಹೃದಯಾಕಾಶ ಎಂಬ ಶಬ್ದವನ್ನ ಯಥಾಶ್ರುತವಾಗಿ ಅರ್ಥ ಮಾಡಿದರೆ ಹೃದಯದಲ್ಲಿರುವ ಆಕಾಶವೆಂದು ತಿಳಿಯಬೇಕಾಗುವುದು. ಈಗ ನಮ್ಮ ಈ ಸ್ಥೂಲವಾದ ಹೃದಯದಲ್ಲೇ ಓಪನ್ ಮಾಡಿದಾಗ ಸ್ಪೇಸ್ ಇರುತ್ತಲ್ಲಿ, ಆದ್ದರಿಂದ ಅಲ್ಲಿ ಆಕಾಶ ಸ್ಪೇಸ್ ಇದ್ದೇ ಇರುತ್ತೆ. ಎಚ್ಚರದಲ್ಲಿ ಶರೀರವು ಅದರೊಳಗೆ ಹೃದಯವು ಇದ್ದೇ ಇರುವುದಾದರೂ ಪ್ರಕೃತದಲ್ಲಿ ಪ್ರಾಜ್ಞನ ಅನುಭವವನ್ನು ವಿಷಾದಗೊಳಿಸುವುದಕ್ಕಾಗಿ ಬಂದಿರುವ ವಾಕ್ಯವಾದ್ದರಿಂದ ಈ ಅರ್ಥವು ಹೊಂದುವುದಿಲ್ಲ. ಇಲ್ಲಿ ಅನುಭವ ಸ್ಮರಣೆ ಎಂಬ ಎರಡು ಮನೋವ್ಯಾಪಾರಗಳು ನಿಂತಾಗ, ಇಲ್ಲಿ ಅನುಭವ ಸ್ಮರಣೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಚ್ಚರದಲ್ಲಿ ಎರಡು ಅನುಭವಗಳು, ಇಂದ್ರಿಯ ಅನುಭವ, ವೇದನಾ ಅನುಭವ. ಕನಸಿನಲ್ಲಿ ಎಚ್ಚರ ದೃಷ್ಟಿಯಿಂದ ಹೇಳೋದು ಮನಸ್ಸಿನಲ್ಲೇ ಎಲ್ಲವೂ ಮಾಡ್ಕೊತಾನೆ, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಅನ್ನೋದು ಆ ಅನುಭವ. ಈಗ ಈ ಮೂರು ಅನುಭವಗಳು, ಎಚ್ಚರದ ಎರಡು ಅನುಭವಗಳು ಅಥವಾ ಕನಸಿನ ಆ ಮನಸ್ಸಿನ ಅನುಭವ, ಆ ಮೂರು ಎಲ್ಲಿ ಮುಳುಗುತ್ತೋ ಈ ವ್ಯವಹಾರನೇ ಆಯ್ತಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಎರಡು ಮನೋವ್ಯಾಪಾರಗಳು ನಿಂತಾಗ ಆ ಸ್ವರೂಪ ಇರುತ್ತೆ ನೋಡ್ರಿ, ಅದನ್ನ ಪ್ರಾಜ್ಞಾ ಅನ್ಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಸುಷುಪ್ತಿಯಲ್ಲಿ ಹೇಗೆ ಯಾವ ಮನೋವ್ಯಾಪಾರವು ಇಲ್ಲವಾಗಲು ಆತ್ಮನು ತನ್ನ ಸ್ವರೂಪದಲ್ಲಿ ಇರುತ್ತಾನೋ, ಹಾಗೆಯೇ ಎಚ್ಚರದಲ್ಲಿಯೂ ಆತ್ಮನು ಯಾವ ಮನೋವ್ಯಾಪಾರವೂ ಇಲ್ಲದ ತೃಷ್ಣಿ ಸ್ಥಿತಿಯಲ್ಲಿ ಚೈತನ್ಯ ಮಾತ್ರ ಸ್ವರೂಪದಿಂದ ಇರುತ್ತಾನೆ. ಇಲ್ಲಿ ಗಾಢನಿದ್ರೆಯಲ್ಲಿ ಇದೇ ಆಗಿರುತ್ತೆ. ದೇವರು ಸಹಜವಾಗಿ ನಮ್ಗೆ ಕೊಟ್ಟಂಥ ಸ್ಥಿತಿ, ಸ್ಯಾಂಪಲ್ ನೋಡ್ಕೊಡ್ರಿ ಅಂತ. ಅಲ್ಲಿ ಮುಕ್ತ ಆಗೋಲ್ಲ. ಆಗೋಂಗಿದ್ದಿದ್ರೆ ಶಾಸ್ತ್ರ ಹಾಕ್ಬೇಕಾಗಿತ್ತು, ಗುರು ಯಾಕಬೇಕಾಗಿತ್ತು. ಮಲಗಿದವರೆಲ್ಲ ಮುಕ್ತರಾಗ್ಬಿಟ್ಟಿದ್ರೆ ಆಗೋದಿಲ್ಲ. ಅಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಹಾಗೆ. ಆದರೆ ಎಚ್ಚರದಲ್ಲಿ, ನಾನು ಹೇಳಿದ್ನಲ್ಲ ಮೊದಲೇ, ಎಚ್ಚರದಲ್ಲಿ ಸಾಧನೆ, ಎಚ್ಚರದಲ್ಲಿ ಗುರು ಶಿಷ್ಯ ಎಲ್ಲನೂ ಇಲ್ಲಿ ಮಾಡಬೇಕು. ಪುರುಷ ಪ್ರಯತ್ನ ಎಚ್ಚರದಲ್ಲಿ ನಾನು ಮಾಡಿ, ಯಾವಾಗ ನನ್ನ ಮನಸ್ಸನ್ನು ನೀವು ಶ್ರವಣದಿಂದ ಆಗಲಿ, ಮನನದಿಂದ ಆಗಲಿ, ಧ್ಯಾನದಿಂದ ಆಗಲಿ, ವಸ್ತುತಂತ್ರ ಸಾಧನವೇ ಮಾಡಿ ಮನಸ್ಸು ತನವನ್ನು ಬಿಡಲೇಬೇಕು. ಬಿಟ್ಟಾಗ ಮನಸ್ಸಾಗಲಿ, ಅನಾತ್ಮವಾಗಲಿ, ಏನು ಬೇಕಾದರೂ ಹೇಳ್ರಿ, ಉಪಾಧಿಯಾಗಲಿ,
ಅವುಗಳನ್ನ ಬಿಟ್ಟಾಗ ಆತ್ಮನಾಗಿ ಉಳ್ಕೊಂತೀರ. ಆತ್ಮನ್ ತಿಳ್ಕೊಳ್ಳೋದು ಅಂತಂದ್ರೆ ನಾನು ಹಸುವಿನ ನೋಡೋ ಹಾಗಲ್ಲ. ಯಾಜ್ಞವಲ್ಕ್ಯನ ಕೇಳ್ತಾನಲ್ಲ, ಹಸು ತೋರ್ಸು ಅಂತ, ಹಂಗಾಗೋದಿಲ್ಲ. ಯಾಕೆ ಅಂತಂದ್ರೆ ಮೊನ್ನೆ ಮಾಂಡಿಕ್ಯ ಉಪನಿಷತ್ತು ಮಂಜರಿಲಿ ನೋಡಿದ್ವಿ, ಅವನು ಇಂದ್ರಿಯಗಳಿಗೆ ಸಿಗಲ್ಲ, ಕರ್ಮೇಂದ್ರಿಗೆ ಸಿಗಲ್ಲ, ಮನಸ್ಸಿಗೆ ಎಟ್ಕೊಲ್ಲ, ಅಂಥವನ್ನ ಹೆಂಗ್ ನೋಡ್ತೀರಾ? ಎಂಥದ್ದು ಇಲ್ಲ. ಅನಾತ್ಮವನ್ನ ಬಿಟ್ಟರೆ ಆತ್ಮನಾಗಿರ್ತಾರೆ. ಆತ್ಮನನ್ನ ತಿಳ್ಕೊಳ್ಳೋದು ಅಂದ್ರೆ ಆತ್ಮನಾಗಿ ಉಳ್ಕೊಳ್ಳೋದು. ಆತ್ಮನಾಗಿ ಉಳ್ಕೊಳ್ಳೋದು ಅಂದ್ರೆ ಅನಾತ್ಮನನ್ನ ಬಿಟ್ಟರೆ ಆತ್ಮನಾಗಿ ಇರ್ತೀರಾ ಅಷ್ಟೇ ಅಂತ ಹೇಳ್ತಾರಲ್ಲ, ಅದು ತೃಷ್ಣಿ ಸ್ಥಿತಿಯಲ್ಲಿ ಚೈತನ್ಯ ಮಾತ್ರ ಸ್ವರೂಪದಿಂದಲೇ ಇರ್ತಾನೆ. ಆದ್ದರಿಂದ ಇವನನ್ನ ಪ್ರಾಜ್ಞನೆಂದು ಸರಿಯಾಯಿತು. ಆದರೆ ಹೃದಯಾಕಾಶದಲ್ಲಿ ಇರುತ್ತಾನೆ ಅಂತಿದ್ದು ಹೇಗೆ ಅನ್ನೋದನ್ನ ನಾಳೆ ನೋಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ರಿಗೂ ನೀನೇ ಕರುಣೆಯಿಂದ ನಮ್ಮ ಈ ಕೆಟ್ಟ ಗುಣಗಳನ್ನ ಇಲ್ದಂಗೆ ಮಾಡಿ ನೀನೇ ಆ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ, ಎಲ್ಲರೂ ಸುಖವಾಗಿರುವಂತೆ ಸರ್ವೇ ಭವಂತು ಸುಖಿನಃ, ತಾಪತ್ರೆಗಳು ಯಾರಿಗೂ ಇಲ್ಲದೆ ಇರೋಂಗೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.